ನಾವು ಉಪ್ಪಿಟ್ಟು ಅಂಡ್ ಚಿಕನ್ ತಿಂತಿದ್ದೆ ಬ್ರೋ. ಮತ್ತೆ ಇವು ಶೂ ಮತ್ತೆ ಸುಣ್ಣ ಬಾಯಿ ಇಟ್ಕೊಂಡೆ ವರ್ಕೌಟ್ ಮಾಡೋದು ಮತ್ತೆ ಕ್ಯಾಲ್ಸಿಯಂ ಗಟ್ಟಿ ಅದವನು ನಾಟ್ ಮಾಡಿ ಸುಣ್ಣ ನಾಟ್ ಹೊಡಿತಾನ. ಸೊ ಪರ್ಸನಲ್ ಟ್ರೈನರ್ಸ್ ಬರೀ ಹುಡುಗಿಯರಿಗೆ ಟ್ರೈನ್ ಮಾಡ್ತಾರೋ ಹುಡುಗರು ಟ್ರೈನ್ ಮಾಡ್ತಾರೋ? ಹುಡುಗಿಯರಿಗೆ ಅಟ್ಟ ಮಾಡ್ತಾರ. ನಾ ಹೇಳ್ತೀನಿ ನೋಡಪ್ಪ, ನೀ 6 ಗಂಟೆಗೆ ಯಾವ ಹುಡುಗಿ ಟ್ರೈನ್ ಮಾಡ್ತಿಲ್ಲ ಆಕಿ ನಂಬರ್ ಒಂದು ಕೊಡಿಸ್ಬಿಡು ಬ್ರೋ. ಹೌದು, ಗಣಮಕ್ಕದ ಹಂಗ ಎಲ್ಲಾನು ಶಾರ್ಟ್ನಾಗ ಮುಗಿದ್ ಬಿಡ್ತಾವಲ್ಲ. ಲೆಂದಿ ಪ್ರೊಸೆಸ್ ಲಾಂಗ್ ಲೈಟ್ ಹೆಣ್ಮಕ್ಳಿಲ್ಲ ಯಾವತ್ತಿದ್ರು ಹೆಣ್ಮಕ್ಳದ್ದು ಹೆಚ್ಚಿಗೆ ಉದ್ದ. ಆಮೇಲೆ ಈಗ ನಾ ಇದು ಅಡಿಡಾಸ್ ಟೆಸ್ಟರ್ ಆ್ಯಕ್ಚುಲಿ. ಓ ಫಕ್. ಕ್ಯಾಮ್ರಾ ಗೈಸ್ ರೈತಂದ ಬ್ರೋ ಇದಕ್ಕೆ ವೈಪರ್ ಆಗ್ಬೋದು ಅಷ್ಟು. ಹೌದು, ಮಸ್ತ್ ಗಾಬರಿ ಆಯ್ತು ನೋಡಿದ ಬ್ರೋ. ಓಕೆ, ನಮ್ಮ ಜೊತೆ ಇವತ್ತು ವಿ ಹ್ಯಾವ್ ಅ ಗ್ರೀಕ್ ಗಾಡ್ವಿನ್ ಅಲ್ಲ ಏನು ಲಾಜರಸ್ ಅಂದ್ರೆ ಇದು ಒಂದು ಗೇಮ್ ಏನು ಕ್ಯಾರೆಕ್ಟರ್ ಐತಿ ಲಾಜರಸ್ ಐತಲ್ಲ. ಲಾಜರಸ್ ನಂಗೆ ಮ್ಯಾನ್ಲೆಸ್ ಗಾಡ್. ಲಾಜರಸ್ ಅಂದ್ರೆ ಲಾಜರಸ್ ಅಂದ್ರೆ ಯಾರು ಬ್ರೋ? ಸಮ್ ಗಾಡ್ ಹೆಸರು. ಗಾಡ್ ಹೆಸರಲ್ಲ, ಅದು ರೀಬೋರ್ನ್ ಅಂತ ಮೀನಿಂಗ್. ಅದು ರಿಬೋರ್ನ್ ಮತ್ ಆಲಿ ಹುಟ್ಟಿದ್ ಒಂದ್ರಾಗ ಅಲ್ಲಿ ರಿಬೋರ್ನ್ ನೋಡಿ ಅಂತ ಹುಡುಗ್ರೆ ಸ್ಕ್ಯಾಂಡಿನ್ ಇನ್ಸ್ಪೈರ್ ಆಗ ನೀವ ರಿಬೋರ್ನ್ ಮಾತಾಡಲಿ ಈ ಪಾಡ್ಕಾಸ್ಟ್ ಅಲ್ಲ ಅವಂದೇ ಮಾತಾಡಲಿ. ನಿನ್ಕಿಂತ ಬೆಟರ್ ಅದಾನವ, ನಿನ್ಕಿಂತ ಬೆಟರ್ ಅದಾನ. ನೀರು ಇಡಂಗಿಲ್ಲ ಇವನ್ ನೀ ಮರ್ಯಾದೆ ಕೊಡಂಗಿಲ್ಲ. ಅವ್ರು ಇರ್ತಾರ ಅಂತಿಕೊಂಡಿದ್ದೆ ಅಲ್ಲೇ ಸ್ಕ್ಯಾಂಡಿ ಇಲ್ಲ ಹಂಗ ನಾವು ಇವನ್ ಕರ್ಸಂಗಿಲ್ಲ, ಫೇಮಸ್ ಇದ್ದವ್ರನ್ನ ಕರ್ಸಂಗಿಲ್ಲ ನಾವು. ಏನಿದ್ರು ಓನ್ಲಿ ಒನ್ ಫೇಮಸ್ ಗೈ ಇನ್ ದಿಸ್ ಪ್ಯಾನಲ್, ಅದು ನಾನು ಒಬ್ಬನೇ ಇರ್ಬೇಕು. ದೇವ್ರದ್ದು ಇದನ್ನ ಇಟ್ಕೊಂಡ ನೋಡವ ಗಾಡ್ವಿನ್. ಗಾಡ್ವಿನ್ ಅಂದ್ರೆ ದೇವ್ರನ್ನ ಗೆಲ್ಲುವ ಅಂತ ಟೈಪ್ ಆಫ್ ಭಾಳ ಮೀನಿಂಗ್ ಅದ. ಅದು ಇನ್ನು ಫೈಂಡಿಂಗ್ ಔಟ್ ಯಾರು ಅಂದ್ರೆ ಇವ್ರು ನಂಗೆ ಆಕ್ಚುಲಿ ಟ್ರೈನ್ ಮಾಡಾರ. ಯಾರು ಟ್ರೈನ್ ಮಾಡೋಣ? ಐ ಫಿಟ್ನೆಸ್ 2 ದಿನ ಅಷ್ಟೇ ಟ್ರೈನ್ ಮಾಡೀನಿ. 2 ದಿವಸ ಇಲ್ಲ ಲಾಸ್ಟ್ 2 ದಿನ ಮುಗ್ಯಾಕ ಬಂದಿರ್ತಾರೆ ಮೆಂಬರ್ಶಿಪ್ ಬಂದಿರೋ. ಇಲ್ಲ ಬ್ರೋ, ಫಸ್ಟ್ 2 ದಿವಸ ಅನ್ಸುತ್ತೆ ಅದು ಮೇ ಬಿ. ಇಲ್ಲ ಒಟ್ಟು ಎಲ್ಲ ಫುಲ್ ವರ್ಷದೊಳಗೆ 2 ದಿವಸ ಹೋಗಿದ್ದಾನೆ ಜಿಮ್ಮಿಗೆ. ಐ ಫಿಟ್ನೆಸ್ ಶಾಂತಿನಗರ. ಇಲ್ಲ ಇಲ್ಲೇ. ಓ ಈ ಐ ಫಿಟ್ನೆಸ್ ಇರ್ಲಿ ಬಿಳೆ. ಅಸಹ್ಯ ಅಂತ ಅವ್ರದ್ದು ಲೇ ಗೆಸ್ಟಿಂದ ಚಸ್ಮಾಗ ಇರ್ಲಿ ಬಿಡ ನಡೀತೈತಿಲ್ಲ. ನಿನಗೇನ್ ತ್ರಾಸ್ಲೇ? ನನ್ನ ಮಕ್ಕ ನನಗೆ ಅಸಹ್ಯ ಮಾಡ್ತಾರ ಮಾಡೋರು. ಇವ್ನಿಗೇನ್ ತ್ರಾಸ? ಅವ್ನು ಚಲೋ ಬೈ ನಿನ್ನ ಗರ್ಲ್ ಫ್ರೆಂಡ್ಗೆ ಹಾಕಿ ನೀ ಏನಾರ ಅನ್ಕೊಂಡ್ರೆ ಅದು ಬೇರೆ. ನಾ ಇರ್ಲಿ ನಿನ್ಗೇನ್ ತ್ರಾಸ್ಲೆ ಗೈಸ್ ಹೆಂಗ್ ಕಾಣ ಅಂತ ಹೇಳ್ರಿ. ಬೆಟರ್ ದೆನ್ ಈಶ್ವರ್ ಒನ್ ಜಾಯಿಂಟ್ ಪಾಡ್ಕಾಸ್ಟ್ನಾಗಿನ್ಕಿಂತ ಬೆಟರ್ ಐತಿ ನಂದಿದ್ದು ಬ್ರೋ. ಸೊ ಬೇಸಿಕಲಿ ಇವರ ಜಿಮ್ ಟ್ರೈನರ್ ಅದಾರ. ಮತ್ತೆ ಏನೇನಿದ್ರು ಬ್ರೋ ನೀವು? ಏನೋ ಗೆದ್ದಿದ್ದೀರಿ ಸಮಥಿಂಗ್? ಅಂದ್ರೆ WFF ಪ್ರೋದ ಬೀಚ್ ಮಾಡೆಲ್ ಶೋ ಗೆದ್ದಿದ್ದೆ. ಆಮೇಲೆ ಇದ್ರದ್ದು ಕದಾ ಡೆವಿಲ್ ಸರ್ಕ್ಯೂಟ್ ಅಂತ ಒಂದು ಇದಿರ್ತೈತಿ. ಪೂಮಾ ಆಮೇಲೆ ಇದು ಸುಜುಕಿನವರ ಕೊಲಾಬರೇಷನ್ ಮಾಡಿ ಒಂದು ಡೆವಿಲ್ ಸರ್ಕ್ಯೂಟ್ ಅಂತ ಓಪನ್ ಮಾಡಿರ್ತಾರೆ. ಏಷ್ಯಾಸ್ ಬಿಗ್ಗೆಸ್ಟ್ ಸರ್ಕ್ಯೂಟ್, ಅದು ಬಿಗ್ಗೆಸ್ಟ್ ಆ್ಯಂಡ್ ದ ಟಫೆಸ್ಟ್ ಸರ್ಕ್ಯೂಟ್. ಏನಂದ್ರೆ ನಂಗೆ ಅದರ ಅರ್ಥ ಸರ್ಕ್ಯೂಟ್ ಅಂದ್ರೆ ಬ್ರೋ, ಅದ್ರಾಗ ಹಿಂಗೆ 5 ಕಿಲೋಮೀಟರ್ಸ್ ರನ್ ಇರ್ತೈತಿ. 5 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ ಇರ್ತೈತಿ. ಅದ್ರಾಗ ಕ್ಲೈಂಬಿಂಗ್ ಆಗಲಿ ಆಮೇಲೆ ಕ್ರಾಲಿಂಗ್ ಆಗಲಿ ಒನ್ ಡೇ ಮಿಲಿಟರಿ ಟ್ರೈನಿಂಗ್ ಟೈಪ್ ಆಗ್ತೈತಿ. ಅದೆಲ್ಲ ಕ್ರಾಸ್ ಮಾಡಿವಿ ನಾವು. ಒನ್ ಆಫ್ ಮೀ ಅಂಡ್ ನಮ್ಮ ಫ್ರೆಂಡ್ ಎಲ್ಲಿ ಹುಬ್ಳಿದವ್ರ? ಇಲ್ಲ ಬ್ಯಾಂಗ್ಳೂರ್. ಮೋರ್ ದೆನ್ 5,000 ಪೀಪಲ್ ಇರ್ತಾರೆ, ಜಾಯ್ನ್ ಇರ್ತಾರೆ. ಫಿನಿಷರ್ಸ್ ಲಾಸ್ಟ್ ಒಂದು 10-15 ಮಂದಿ ಅಷ್ಟೇ ಉಳಿತಾರೆ. ಹಂಗ ಸೊ ಇನ್ನೇನು ಗಾಡ್ವಿನ್ ಅಂದ್ರೆ ಮತ್ತೆ ಗೆಲ್ತಾನೆ. ಅದ ಹೆಸರು ಡೆವಿಲ್ ಸರ್ಕ್ಯೂಟ್ ಗಾಡ್ವಿನ್. ಓ ಗಾಡ್ ಇಸ್ ವಿನ್ನಿಂಗ್ ದೇರ್ ಆಲ್ಸೋ. ನೈಸ್ ಬ್ರೋ. ಸೊ ಅದಕ್ಕೇನು ಪ್ರೈಸ್ ಮನಿ ಏನೋ ಇರ್ತೈತೆ? ಹೆಂಗೆ ಬ್ರೋ ಇತ್ತು ಬ್ರೋ? ಪ್ರೈಸ್ ಮನಿ ಇತ್ತು. ಎಷ್ಟು? ಅದರಿಂದ ಹಂಗಿಲ್ಲ, ಪ್ರೈಸ್ ಮನಿ ಅಷ್ಟಿಲ್ಲ. ಬಟ್ ನಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಸಿಕ್ಕಿತ್ತು ಪೂಮಾಲಿಂದ, ಬ್ರ್ಯಾಂಡ್ ಕೊಲಾಬ್ರೇಷನ್. ಆಮೇಲೆ ಈಗ ನಾ ಇದು ಅಡಿಡಾಸ್ ಟೆಸ್ಟರ್ ಆ್ಯಕ್ಚುಲಿ. ಅಡಿಡಾಸ್ ಇಂದ ಹಂಗಲ್ಲ, ಅಡಿಡಾಸ್ ಶೂಸ್ ಬರ್ತಾವಲ್ಲ, ಶೂಸ್ ಹೊಸ ಬ್ರ್ಯಾಂಡ್ ಆಗಲಿ ಅವನ್ನ ಟೆಸ್ಟ್ ಮಾಡ್ಬೇಕು ಅತ್ಲೀಟ್ ಟೆಸ್ಟರ್ಸ್. ಅಂದ್ರೆ ಫಸ್ಟ್ ನಿಮ್ಗೆ ಕೊಡ್ತಾರ ಅವ್ರು? ಹೌದು. ಸಮ್ ಸಡನ್ ಇವು ಬ್ರೋ, ಅಂದ್ರೆ ಎಲ್ಲ ಕೊಡಂಗಿಲ್ಲ. ಸಮ್ ಫೀಡ್ಬ್ಯಾಕ್ ಕೊಡ್ತಿರ್ಬೇಕು. ಫೀಡ್ಬ್ಯಾಕ್ ಆಗ್ತದೆ. ಅದ್ರ ನಡಕ್ಕೆ ಏನಾರ ಕಾಲ್ಗಿಲ್ಲ ಅವ್ರು ಕೊಟ್ಟಿದ್ದು ಪ್ರಾಡಕ್ಟ್ ಹೊಲಸಿತ್ತು, ಅದು ಕಾಲ್ಗಿಲ್ ನಿಮ್ಗೆ ಏನಾರು ಲಫಡ ಆತಂದ್ರೆ ಅದು ನಿಮ್ಗೆ ತ್ರಾಸದ? ಇಲ್ಲ ಬ್ರೋ, ಹಂಗಿಲ್ಲ. ಜಸ್ಟ್ ಆಪರಿ ಟೆಸ್ಟ್ ಮಾಡ್ತೀವಿ ಆಮೇಲೆ ಅವ್ರು ಅಷ್ಟು ಮಾಡ್ಕೊಟ್ಟಿರ್ತಾರಂತ. ಇಲ್ಲ ಕೇಳ ಅಂತೀನಿ. ಈಗ ಸುಮ್ನೆ ಹಂಗೆ ಏನೋ ಕಳಿಸ್ಬಿಡುದ ಹಾಕೊಂಡು ನೋಡ್ರಪ್ಪ ಅನ್ನೋದು. ನಿಮಗೇನೋ ತ್ರಾಸ ಆತಂದ್ರೆ ಅಂತ ಮತ್ತು ಅದಕ್ಕೆ ರೊಕ್ಕನೂ ಕೊಡ್ತಾರೋ ಏನು ಹಂಗೆ ಸುಮ್ಮನೆ ಶೂಸ್ ಕೊಡ್ತಾರೆ? ಇಲ್ಲ, ರೊಕ್ಕ ಈಗ ಏನಿರಂಗಿಲ್ಲ. ನಮಗೆ ಸ್ಪಾನ್ಸರ್ಶಿಪ್ ಬರ್ತಾವೆ. ಹಂಗೆ ಪೂಮಾ 18
ಪೂಮಾ ನೈಟ್ರೋ ಪೂಮಾ ನೈಟ್ರೋ ಆಕ್ಚುಲಿ ನಮಗೆ ಇದಕ್ಕೆ ಕರ್ಸಿದ್ದಲ್ಲಿ ಅಂದ್ರೆ ಕೊಲಾಬ್ರೇಟ್ ಮಾಡಿದ್ರು ನಮ್ಮ ಜೋಡೆ ಅವ್ರ ಥ್ರೂ ಹೋಗಿದ್ವಿ ನಾವು. ಭಾರಿ ಅದ ಇವು ಈ ಸೈಡಿಂದ ಇದಕ್ಕೆ ಹೋಗಿಲ್ಲ ನೋಡಿ ನಾವು, ಅದು ಹೆಂಗೆ ವರ್ಕ್ ಆಗ್ತೈತಿ ಏನು ಅನ್ನೋದು ನಮ್ಗೆ ಐಡಿಯಾನಲ್ಲ ಆ್ಯಕ್ಚುಲಿ ಹಂಗೆ ನೋಡಿದ್ರೆ. ಮತ್ತು ಇದು ಬ್ರೋ ಈಗ ನೀವು ಏನಂತ ಪರ್ಸನಲ್ ಟ್ರೈನಿಂಗ್ ಎಲ್ಲ ಮಾಡ್ತಿರಲ್ಲ, ಪರ್ಸನಲ್ ಟ್ರೈನರ್ ಎಸ್ ಬ್ರೋ. ಸೊ ಯಾರು ನಮ್ಮಂತ್ರ ಬಂದಿರ್ತಾರೆ ಯಾರು ಹೆಂಗೆ 2-3 ತಿಂಗಳೊಳಗೆ ಪ್ಯಾಕ್ ಬೇಕು? ಬ್ರೋ ಭಾಳ ಮಂದಿ ಬರ್ತಾರೆ ಬ್ರೋ, ಭಾಳ ಮಂದಿ ಬರ್ತಾರೆ. ಏನು ಹೇಳ್ತೀರಿ ನೀವು ಬಂದಾಗ? ಅಂದ್ರೆ ಹಾಕತ್ತೇನ ಬ್ರೋ ಅವ್ರಿಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಕಸ್ತೇವೆ. ಅಲ್ಲ ಫಿಸಿಕಲಿ ಹಾಕತ್ತೇನೆ ಪ್ಯಾಕ್ ಬರ್ತೈತಿ 2-3 ತಿಂಗಳೊಳಗೆ? ಇಲ್ಲ ಬ್ರೋ ಅಲ್ಲಿ 2 ಟೈಪ್ ಆ್ಯಪ್ಸ್ ಅದಾವ. ಒಂದು ನಾವು ಅಂತೀವಿ ಟ್ರೈನರ್ಸ್ ಮಾತಾಡ್ತಿದ್ದೇನೆ ಏನಂದ್ರೆ ಒಂದು ಮೆಹನತ್ ವಾಲಾ ಪ್ಯಾಕ್ಸ್, ಒಂದು ಭಗವಾನ್ ದಿಯಾ ಹುವಾ ಪ್ಯಾಕ್ಸ್ ಹಂಗಿರ್ತೈತಿ. ನಾವು ಮೆಹನತ್ ಮಾಡ್ಸಕ್ ಹಚ್ತೇವೆ ಅವ್ರಿಗೆ. ಭಗವಾನ್ ಅವ್ರು ಮುಂಚೆನೇ ಇರ್ತೈತಿ ಆ್ಯಪ್ಸ್ ಎಲ್ಲ, ಆ್ಯಪ್ಸ್ ಗಿಪ್ಸ್ ಇರ್ತೈತಿ, ನಾವು ಮೆಹನತ್ ಮಾಡಕ್ ಹಚ್ತೇವೆ ಅವ್ರಿಗೆ. ಈಗ ನಾರ್ಮಲ್ ಜಿಮ್ನಾಗ ಒಂದ್ಮೇಲೆ ಏನಂತಾರಂದ್ರೆ ಬೇರೆ ಬೇರೆ ಜಿಮ್ಸ್ನಾಗ ಆಯ್ತು ತೋರಿ ಅಂದ್ರೆ ಲೈಕ್ ಆಯ್ತು ತೋರಿ ಅಂತಾರ ಲೈಕ್ ಇನ್ನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಬಟ್ ಹಂಗೆ ಆ್ಯಕ್ಚುಲಿ ಇರಂಗಿಲ್ಲ ಅದು. ಏನು 1 hour ನೀವು ಜಿಮ್ನ ವರ್ಕೌಟ್ ಮಾಡ್ತೀರಿ, ಬಟ್ 23 hours ಏನಿರೋದಲ್ಲ ಮನ್ಯಾಗಲ್ಲ. ಆ್ಯಪ್ಸ್ ಆರ್ ಮೇಡ್ ಇನ್ ದ ಕಿಚನ್ ಬೇಸಿಕ್ಲಿ. ಓ ಹಂಗ ಆ್ಯಪ್ಸ್ ಆರ್ ಮೇಡ್ ಇನ್ ದ ಕಿಚನ್ ಅಂದ್ರೆ ನೀವು ಊಟ ಮಾಡಿದ ಮೇಲೆ ಎಲ್ಲ ಡಿಪೆಂಡ್. ಊಟ ಏನು ಮಾಡ್ತೀರಿ, ಎಷ್ಟು ಪ್ರೋಟೀನ್ ಇಂಟೇಕ್ ಇರ್ತೈತಿ, ಹಂಗೆ ಅದ್ರ ಮೇಲೆ ಡಿಸೈಡ್ ನಂಗೆ ರೀಸೆಂಟ್ಲಿ ಒಬ್ಬರು ಡಯಟ್ ಹೇಳ್ಯಾರ ಈಗ ಕೈ ಇದು ಆಗಿದ್ದ ಸಂಬಂಧ. ಫಸ್ಟ್ ನಾ ಕ್ವಶನ್ ಏನು ಕೇಳಿದ ಬ್ರೋ, ಚಾ ಕುಡಿಬೋದು ಇಲ್ಲ? ಫಸ್ಟ್ ಕ್ವಶನ್ ಚಾ ಕುಡಿಬೋದಿಲ್ಲ ಅಂದ. ಬ್ರೋ ಏನು ಮಾಡ, ನಿಂಗೆ ಒಮ್ಮೆ ಬಿಡೋಕ್ಕಾಗಲ್ಲ, ನಂಗೆ ಗೊತ್ತೈತಿ. ನೀವು ಬಿಟ್ಟರು ಅದು ಮತ್ತೆ ಉಲ್ಟಾ ಹೊಡಿತೈತಿ. ನೀವೇನು ಮಾಡಿ 2 ಕಪ್ ಕುಡಿ, ಭಾಳ ಕುಡಿಬೇಡ, 2 ಕಪ್ ಕುಡಿ. ರಾತ್ರಿ ಮುಕ್ಕೋಬೇಕಾರೆ ಹಾಲು ಕುಡಿ ಅಂದಾನ ಕ್ಯಾಲ್ಸಿಯಂ ಸಂಬಂಧ. ಆಮೇಲೆ ಪನ್ನೀರ್ ತಿಂದ, ಪನ್ನೀರ್ ದಿನ ಊಟ ಒಳಗೆ ಪ್ರೋಟೀನ್ ಸೋರ್ಸ್. ಮತ್ತು ಡ್ರೈ ಫ್ರೂಟ್ಸ್, ಯಾಕಂದ್ರೆ ಈಗ ಶ್ರವಣ ಐತಲ್ಲ, ಸೊ ಡ್ರೈ ಫ್ರೂಟ್ಸ್ ಇದು ಹಂಗಂದ್ರೆ ನೋಡಿ, ಈಗ ಡ್ರೈ ಫ್ರೂಟ್ಸ್ ಐತಿ, ಹಾಲು ಐತಿ, ಎಲ್ಲ ಐತಿ. ಅದು ಸುಮ್ಮನೆ ಇದನ್ನ ಕೀರ್ ತಿನ್ನೋದು ಚಲೋ ಅಲ್ಲ? ಅದು ಕರೆಕ್ಟ್, ಅದು ಕರೆಕ್ಟ್ ಐತಿ. ಕೀರೋಗ ಸಕ್ರೆ ಅಂದ್ರೆ ಏನಾಗಿತ್ತು ಬ್ರೋ, ಸ್ವಲ್ಪ ರಿಕವರಿ ಸ್ಟೇಜ್ ಕಮ್ಮಿ ಆಗದನ. ಅದಕ್ಕೆ ಡಯಾಬಿಟಿಕ್ ಪೇಷಂಟ್ ಅವ್ರಿಗೆಲ್ಲ ಹೆಂಗೆ ಸಕ್ರೆ ತಿನ್ನೋದು ಬಿಡ್ರಿ, ಇಲ್ಲ ಕಾಲು ನೋವಾದವ್ರಿಗೆ ಸಕ್ರೆ ತಿನ್ನೋದು ಬಿಡ್ರಿ, ಇದ್ರ ಸಂಬಂಧ ನಾ ಬಿಡ್ಬೇಕಾಯ್ತು ಬ್ರೋ. ಹಾಗಂತ ಚಾ ಕುಡಿದು ಯಾವತ್ತು ಡಿಸೈಡ್ ಮಾಡ್ತೀನಲ್ಲ ಬಿಡ್ಬೇಕಂತ ಅವತ್ತು ಜಾಸ್ತಿ ಕುಡಿದು ಬಿಡ್ತೀನಿ. ನೀ ಶ್ರಾವಣ ಮಾಸ ಸಕ್ರೆ ಬಿಡ್ತಾನೆ ಅಂತೇಳಿ ನೀ ಚಾಲೆಂಜ್ ತೊಗೊಂಡೆ ಅಂದ್ರೆ ಅದನ್ನ ವಿನ್ ಆದ ಅಂದ್ರೆ ನಿನ್ನಂತ ಅದು ಗಂಡಸ ಯಾರಿಲ್ಲ. ಯಾಕಂದ್ರೆ ಮನ್ಯಾಗ ಎಲ್ಲ ಸ್ವೀಟ್ ಇದ್ದ ಇರ್ತಾವ. ಅಲ್ಲ ನೀನು ಸಕ್ರೆ ಬಿಟ್ರೆ ಬೆಲ್ಲ, ಬೆಲ್ಲ ಬಿಟ್ರೆ ಸಕ್ರೆ, ಬೆಲ್ಲ ನಡೆಯುತ್ತಾನ ಹೆಂಗ? ಹಂಗಲ್ಲ ಜಾಗ್ರಿ, ಅದ್ರಲ್ಲಿ ಜಾಗ್ರಿನಾಗೂ ಭಾಳ ಇದು ಆಗ್ತಾವ, ಮಿಕ್ಸಿಂಗ್ ಆಗ್ತಾವ ಬಿಡ. ಅದ್ರ ಬದಲಿ ಸ್ಟೀವಿಯಾ ಗಿವ್ಯಾತಿನೂ ಚಲೋ, ಸ್ಟೀವಿಯಾ ಸಿಗ್ತೈತಿ. ಸ್ಟೀವಿಯಾ ಒಬ್ರು ಅವೆಲ್ಲ ಅಂದ್ರೆ ಮನೆಯೊಳಗೆ ಪ್ರಾಬ್ಲಮ್ ಏನಂದ್ರೆ ಎಲ್ಲರಿಗೂ ಕುಕ್ ಮಾಡ್ತಾರಲ್ಲ ಎಟ್ ಟೈಮ್, ಅದು ಪ್ರಾಬ್ಲಮ್. ಹನಿ ತಿನ್ರಿ ಅಲ್ಲ ಅಂದ್ರೆ ನಾನು ಹೇಳ್ತೇನೆ, ಏನಾರು ಮಾಡಿರ್ತಾರಲ್ಲ ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ ಆಲ್ರೆಡಿ ಎಲ್ಲರ ಸಂಬಂಧ. ಹಂಗೆ ಹೇಳಿದಾನ. ಮನಿ ಬಿಡ್ರಿ ಮನಿನ ಬಿಟ್ರೆ ಅಂದ್ರೆ ಒಂದು ಮನಿ ಬಿಡ್ಬೇಕು, ಇಲ್ಲ ಎಲ್ಲರೂ ಕೈ ಮುರಿದಿರ್ಬೇಕು ಅಷ್ಟೇ. ಹೌದು ಅದು ಐತಿ. ಮತ್ತೇನು ಮಾಡ್ಬೋದು ಕ್ಯಾಲ್ಸಿಯಂ? ಮತ್ತೆ ಇದು ಕ್ಯಾಲ್ಸಿಯಮಿಗೆ ಕೈ ಸಪ್ಲಿಮೆಂಟ್ಸ್ ಬರ್ತಾವೆ, ಇಲ್ಲ ಮೊಬಿಲಿಟಿ ಮಾಡ್ಬೇಕಂದ್ರೆ ಮೊಬಿಲಿಟಿ ಮಾಡ್ಸಂತ ಮೊಬಿಲಿಟಿ ಮಾಡ್ಬೇಕು. ಸುಣ್ಣ ಎಲ್ಲಡ್ಕಿ ತಿನ್ನ, ಸುಣ್ಣದಾಗ ಕ್ಯಾಲ್ಸಿಯಂ ಇರ್ತೈತೆ ಬ್ರೋ. ಇಟ್ ಇಸ್ ಸೋಡಿಯಂ ಅನ್ನ, ಸೋಡಿಯಂ ಇದೆ, ಅಬ್ಸಾರ್ಪ್ಷನ್ ರೇಟ್ ಕಮ್ಮಿ ಅದರದು ಕಂಪೇರ್ ಟು ದಿಸ್ ಒನ್. ಅದು ತಿನ್ಬೋದು ಲಿಟರ್ಲಿ ಸುಣ್ಣ ಬ್ರೋ. ಅಲ್ಲ ಆಮೇಲೆ ಎಲ್ಲಡ್ಕಿ ತಿನ್ನಲ್ಲ ಮತ್ತೆ. ಇಲ್ಲ ಹಂಗೆ ತಿನ್ನಂಗಿಲ್ಲ ಆಕ್ಚುಲಿ. ಮತ್ತೆ ಇವು ಶೂ ಮತ್ತೆ ಸುಣ್ಣ ಬಾಯಿ ಇಟ್ಕೊಂಡೆ ವರ್ಕೌಟ್ ಮಾಡೋದು, ಮತ್ತೆ ಕ್ಯಾಲ್ಸಿಯಂ ಗಟ್ಟಿ ಅದವನು ಮಾಡಿ ಸುಣ್ಣ ನಾಟ್ ಹೊಡಿತಾನ ನಾವು. ಓಕೆ ಬ್ರೋ, ಏನು ಜಿಮ್ಮಿನ ಭಾಳ ಕ್ವಶನ್ಸ್ ಇದಕ್ಕಂದ್ರೆ ಎಲ್ಲ ಆಲ್ಮೋಸ್ಟ್ ಮಿತ್ತದವ, ಅದಕ್ಕೆ ನಂಗೆ ಕೇಳೋದೈತಿ. ಅಲ್ಲ ಬ್ರೋ, ನೀವು ಯೂಶಲಿ ಈಗ ಈ ಪರ್ಸನಲ್ ಟ್ರೈನಿಂಗ್ ಅಂತಿರಲ್ಲ, ಇವನಿಗೆ 2 ದಿವ್ಸಕ್ಕೆ ಅಷ್ಟು ಹಚ್ಕೊಂಡೋಗಿ ಮಾಡಿದ್ರಲ್ಲ, ಸೊ ಪರ್ಸನಲ್ ಟ್ರೈನಿಂಗ್ ಏನು ಎಫೆಕ್ಟ್ ಆಗ್ತೈತಿ? ಪರ್ಸನಲ್ ಟ್ರೈನ್ ಬ್ರೋ, ಇನ್ನೊಂದು ಸಿಂಪಲ್ ಹೇಳ್ಬೇಕಂದ್ರೆ, ಗೋಯಿಂಗ್ ಫಾರ್ ಟ್ರೆಕ್ ಅಲೋನ್ ಇಸ್ ಡಿಫ್ರೆಂಟ್, ಗೋಯಿಂಗ್ ಫಾರ್ ಟ್ರೆಕ್ ವಿತ್ ಗೈಡ್ ಇಸ್ ಡಿಫ್ರೆಂಟ್. ಗೈಡ್ ಅಂದ್ರೆ ನಿಮಗೆಲ್ಲ ತೋರಿಸ್ತಾನ, ಏನೈತಿ, ಇಲ್ಲಿ ಹೋದ್ರೆ ಏನಾಗ್ತೈತಿ, ಇಲ್ಲಿ ಹೋದ್ರೆ ಇದು ಮಾಡಿದ್ರೆ ಏನಾಕೈತಿ, ಯಾವ ಶೂಸ್ ಹಾಕೊಂಡು ಹೋಗ್ಬೇಕು, ಯಾವ ಟೈಪ್ ಹಾಕೊಂಡು ಹಂಗೆ ಸಿಂಪಲ್. ಪರ್ಸನಲ್ ಟ್ರೈನ್ ಹೆಂಗಂದ್ರೆ ನಿಮ್ಮ ಬಾಡಿಗೆ ಏನು ವರ್ಕ್ ಆಗ್ತೈತಿ, ಯಾವ ವರ್ಕೌಟ್ ಮಾಡಿದ್ರೆ ನಿಮಗೆ ಹಿಟ್ ಆಗ್ತೈತಿ, ಯಾವ ವರ್ಕೌಟ್ ಮಾಡಿದ್ರೆ ನಿಮ್ಗೆ ಇಂಜುರಿ ಆಗ್ತೈತಿ. ಅವ್ರು ಏನು ಮಾಡ್ತಾರೆ, ನೀವು ಬಿಗ್ನರ್ಸ್ ಇರ್ತಾರಲ್ಲ, ಏನು ಬೇಕಂತ ಮಾಡಾದ್ ಬಿಡ್ತಾರೆ ಬಾಡಿ. ಹಂಗಿರಂಗಿಲ್ಲ ಬ್ರೋ, ಅವಕ್ಕೆಲ್ಲ ಹೈರಾಕ್ ಇರ್ತಾವೆ. ಇದು ಫಾಲೋ ಮಾಡಿ, ಇದು ಫಾಲೋ ಮಾಡೋದು, ಇದು ಫಾಲೋ ಮಾಡಿದ್ಮೇಲೆ ಇದು ಫಾಲೋ ಮಾಡೋಕೆ ಅಂತ ಇರ್ತದೆ. ನೀವು ನಿಮ್ಮ ಪರ್ಸನಲ್ ಟ್ರೈನರ್ ಯಾರಿದ್ರು ನೀವು? ನಂದು ಲೆಗಸಿ ಅದು ಲೆಜೆಂಡ್ರಿ ಇದ್ದಾರೆ, ಲೆಜೆಂಡ್ರಿ ಪರ್ಸನಲ್ ಟ್ರೈನರ್ಸ್ ಅಂದ್ರೆ ರಿಯಲ್ ಲೆಜೆಂಡ್ಸ್. ಆ್ಯಕ್ಚುಲಿ ನನ್ನ ಬಗ್ಗೆ ಯಾಕೆ ಇಲ್ಲ, ಅದು ಯಾವಾಗ ನೀವು ಹುಟ್ಟದಾಗ ಮಾಡಂತ್ರಿ? ಏನು ಯಾವಾಗ ನೀವು ಮಾಡಿಲ್ಲ ಬ್ರೋ? ಇಲ್ಲ ಅಂದ್ರೆ ಇದು ಸಮ್ ಅರೌಂಡ್ 6 years ಆಯ್ತು. 6 years ಫಿಸಿಕಲಿ ಆಕ್ಟಿವ್ ಇದ್ದೇನಾ? ಆ್ಯಕ್ಚುಲಿ ಫಿಸಿಕಲಿ ಆಕ್ಟಿವ್ ಇದ್ದೆ. ಆಮೇಲೆ ಈಗ ಇದ್ರನ್ಯಾಗ ವೇಟ್ ಲಿಫ್ಟಿಂಗ್ ಎಲ್ಲ ಬಂದು 6 years ಆಯ್ತು. ನಾ ಇನ್ನೊಂದು ಕ್ವಶನ್ ಐತಿ, ಜಿಮ್ ಅಂಡ್ ಯೋಗ ಲಾಂಗ್ ಟರ್ಮ್ ಯಾವ್ದು ಚಲೋ? ಇಲ್ಲ, ಎರಡು ಕಂಬೈನ್ ಮಾಡಿದ್ರೆ ಭಾಳ ಚಲೋ. ಕಂಬೈನ್ ಎಷ್ಟು ಡಿಪ್ಲೊಮೆಟಿಕ್ ಆನ್ಸರ್ ಇತ್ತು ನೋಡೋದು. ಯೋಗ ಅಂತ ಬಂದಿತ್ತು ಭಯಾಗ, 2 ಕಂಬೈನ್ ಮಾಡೋಣ ಬ್ರೋ ಅಂದ. ಇಲ್ಲಿ ರಾಂಗ್ ಇಲ್ಲ. ಯೋಗ ಅಂದ್ರೆ ಫ್ಲೆಕ್ಸಿಬಿಲಿಟಿಗೆ ಏನಾಗ್ತೈತೆ, ಓಕೆ,
ಜಿಮ್ ಅಂದ್ರೆ ಸ್ಟ್ರೆಂತ್ಗೆ ಏನಾಗ್ತೈತಿ ಸಿ ನೀವು ಎಷ್ಟು ಈಗ ಸಿಂಪಲ್ ಈಗ ಚೆಸ್ಟ್ಗೆ ಇಷ್ಟ ಹೊಡತ್ತೀರಿ ಅಂತ ತಗೋರಿ ನೀವು ನೋಡ್ರಿ ಇಷ್ಟ ಅಂದ್ರೆ ಮಸಲ್ ನೀವು ನಾರ್ಮಲ್ ಮಾಡಿದ್ರೆ ಇಷ್ಟ ಹಿಟ್ ಆಗ್ತೈತಿ ಬಟ್ ಯೋಗ ಮಾಡಿದ್ರೆ ನೀವೆಲ್ಲ ಫ್ಲೆಕ್ಸಿಬಿಲಿಟಿಗೆ ಏನಾಗಿರ್ತೈತಿ ಆ ಮಸಲ್ ಸ್ಟ್ರೆಚ್ ಇಷ್ಟ ಆಗೋ ಬದಲಿ ಫುಲ್ ತೆಳ ಹೋಗ್ತದೆ ಬಟ್ ಏನಾದಲ್ಲಿ ಮೋರ್ ಮಸಲ್ ಕಾಂಟ್ರಾಕ್ಷನ್ ಅಂತ ಸಿಂಪಲ್ ಅದು ಯೋಗ ನಂಗೆ ಆ್ಯಕ್ಚುಲಿ ಜಿಮ್ ಮತ್ತು ಯೋಗ ಎರಡು ಮಾಡಕ್ಕೆ ಟ್ರೈ ಮಾಡಿದ್ನಿ ನಂಗೆ ಟಫ್ ಅನ್ಸಿದ್ದು ಯೋಗಪ್ಪ. ಹೌದು ಬ್ರೋ ಯಾಕಂದ್ರೆ ಹೋಲ್ಡ್ ಮಾಡ್ತೀವಲ್ಲ ಒಂದು ಪೊಸಿಷನ್ ಹೋಲ್ಡ್ ಮಾಡ್ತೀವಿ ನಾವು. ಅಲ್ಲ ಯೋಗನಾಗ ಪೇಷನ್ಸ್ ಬೇಕು, ಜಿಮ್ನಾಗ ಪೇಷನ್ಸ್ ಇಲ್ಲ. ಕಿವಿಗೆ ಸಾಂಗ್ ಇದ್ರೆ ಸಾಕು ನಿನ್ನ ನಟಕ್ಕೆ ನೀವು ಹೊಡಿತೈತಿ. ಯೋಗನಾಗ ಪೇಷನ್ಸ್, ಬ್ರೆತ್ ಕಂಟ್ರೋಲ್, ನಿನ್ನ ಬಾಡಿ ಪೂರಾ ಕಂಟ್ರೋಲ್ ತೊಗೊಂಡೈತಿ ನೋಡಿ, ಅದು ಡಿಫಿಕಲ್ಟ್. ಆಮೇಲೆ ಜಿಮ್ನ ಮೋಟಿವೇಶನ್ ಜಾಸ್ತಿ ಅಲ್ಲ. ಅದು ಐತಿ ಅದ ಹೆಣ್ಮಕ್ಳು ಆ ಟಾಪಿಕ್ ಬ್ರೋ, ಆ ಟಾಪಿಕ್ ಬರ್ತೇನೆ ನೋಡಿಲ್ಲ. ಸೊ ಪರ್ಸನಲ್ ಟ್ರೈನರ್ಸ್ ಬರೀ ಹುಡುಗಿಯರಿಗೆ ಟ್ರೈನ್ ಮಾಡ್ತಾರೋ ಹುಡುಗರು ಟ್ರೈನ್ ಮಾಡ್ತಾರೆ? ಹುಡುಗಿಯರಿಗೆ ಅಟ್ಟ ಮಾಡ್ತಾರೆ. ನಾ ಹೇಳ್ತೀನಿ ನೋಡಪ್ಪ, ಸಿಂಪಲ್ ಅದಕ್ಕೆ ಅಂದ ನಾ ಅದಕ್ಕೆ ರೆಡಿ ಇದೀನಿ ಬ್ರೋ. ಲೇಡೀಸ್ ಬಂದ್ಬಿಟ್ಟಿನಿ ಓಕೆ ಅಂದ್ರೆ ನಾನು ಹೇಳ್ತೇನೆ ಬ್ರೋ, ಸಿಂಪಲ್ ಸಿನಾರಿ. ನಾ ಬಂದೀನಿ ಅಂದ್ರೆ ಈಗ ನಾ ಏನೋ ವಿಡಿಯೋ ಮಾಡಂಗಿಲ್ಲ, ನಾರ್ಮಲ್ ಮನುಷ್ಯ ಅಂತಿದ್ದೆ. ನಾ ಬಂದೀನಿ, ಒಬ್ಬ ಹುಡುಗಿ ಬಂದ, ಯಾಕೆ ನಾರ್ಮಲ್, ಯಾಕೇನು ಏನಿಲ್ಲ. ಸೊ ಇಬ್ರು ಬಂದ್ವಿ. ನನಗೆ ಗೊತ್ತೈತಿ ಎಂಟ್ರಾದ್ಮೇಲೆ ನಂಗೆ ಗೊತ್ತೈತಿ ಪರ್ಸನಲ್ ಟ್ರೈನರ್ ನನ್ನ ಕಡೆ ಬರಂಗಿಲ್ಲ ಅಂತಂದು. ಎದಕ್ಕೆ ಬ್ರೋ ಹಂಗಲ್ಲ, ಅದು ಒಂದು ಮಿತ್ ಬ್ರೋ. ಆ್ಯಕ್ಚುಲಿ ನೋಡ್ಬ್ರೋ, ಪರ್ಸನಲ್ ಟ್ರೈನಿಂಗಿಂತ ಮುಂಚೆ ಹುಡುಗನ ಮರ್ತು ಮ್ಯಾನ್ ವಿಲ್ ಬಿ ಮ್ಯಾನ್, ಸಿಂಪಲ್ ಅಂತ ತಿಳ್ಕೊಂಡ್ಬಿಡ್ರಿ, ಮ್ಯಾನ್ ವಿಲ್ ಬಿ ಮ್ಯಾನ್. ಬಟ್ ಅವ ಎಷ್ಟು ಕಂಟ್ರೋಲ್ ಮಾಡ್ತಾನೆ ಬಾಡಿ ಇಂಪಾರ್ಟೆಂಟ್, ಕಂಟ್ರೋಲ್ ಮಾಡ್ತಾನೆ. ಬಟ್ ಸಿ ಬ್ರೋ, ಎಂಡ್ ಆಫ್ ದ ಡೇ ಟ್ರೈನರ್ಸ್ ಅಂತೂ ಜಿಮ್ನಾಗ ಇರ್ತಾರ, ಹೊರಗಿನ ಹುಡುಗಿಯರಂತೂ ನೋಡಕ್ ಬರಂಗಿಲ್ಲ ಅವ್ರಿ, ಒಳಗಿನ ಹುಡುಗಿಯರ. ಅದಕ್ಕೆ ಇರೋದು ನಮ್ಮ ಹೊಟ್ಟಿ ಮೇಲೆ ಹೊಡಿಬೇಡ್ರಿ ಅಷ್ಟೇ. ಇಲ್ಲ ಇದು ಮಿತ್ ಏನು ಹೇಳ, ಇವ್ರ ಹಿಂಗ್ ಹೋಗ್ತಾರ, ಇವ್ರಿಗೆ ಅಟೆನ್ಷನ್ ಕೊಡ್ತಾರ ಅನ್ನೋದು ಮಿತ್. ಪಾಪ ಇಂಜೂರಿ ಆಗ್ತಾರ ಹುಡುಗರು. ಅದು ಆಕ್ಚುಲಿ ಮಿತ್. ಅದಕ್ಕಂದ್ರ ಅವ್ರು ಕೊಡ್ತಾರ, ಅವ್ರು ಅದಕ್ಕೆ ಅಂತ ಅದಾರ. ಹೆಣ್ಮಕ್ಳಿಗೆ ಅಂತೇಳಿ, ಗಂಡ್ಮಕ್ಳಿಗೆ ಅಂತೇಳಿ ಪರ್ಸನಲ್ ಟ್ರೈನರ್ಸ್ ಅವರು ಇವ್ರನ್ನ ಇಡ್ಬೇಕು ನಾವೀಗ. ಇದು ಹೆಣ್ಮಕ್ಳಿಗೆ ಅಟ್ರಾಕ್ಟ್ ಆಗ್ಲಾರ್ದವ್ರನ್ನ ಸಿಂಪಲ್ ಅವ್ರಿಗೂ ಅಟ್ರಾಕ್ಷನ್ ಇರ್ತೈತಿ, ಹಂಗಿರ್ತದೆ ಸಿಂಪಲ್. ಆದ್ರೆ ಈಗ ಸಿಂಪಲ್ ಟ್ರೈನರ್ ಆಮೇಲೆ ನಾವಿದ್ರೆ ಬಾಡಿ ಯಾರು ಚಲೋ ಇನಿಷಿಯಲ್ ಟ್ರೈನರ್ದ ಚಲೋ ಇರೋದಲ್ಲ, ಇವನ್ ದೇಲ್ ಗೆಟ್ ಅಟ್ರಾಕ್ಟ್ ಸಿಂಪಲ್ ಇನ್ ಸಮ್ ಕೇಸಸ್. ಬಟ್ ಎಲ್ಲರೂ ಹಂಗಿಲ್ಲ. ವಿಡಿಯೋ ಮಾಡಂದ್ರೆ ನೀವು ನನ್ನ ಕಡೆ ನೀವು ಅಥವಾ ಯಾರಾದರೂ ಬಂದು ಮಾತಾಡ್ತಾರ. ಮೊದ್ಲು ಹೋಗಿದ್ದೆ ನಾ ಒಂದು 5-6 ವರ್ಷ ಜಿಮ್ಮಿಗೆ ಹೋಗಿದ್ವಿ. ಒಬ್ರು ಅಲ್ಲಿ ಯಾರು ಫಕ್ಕ ಕೊಡ್ತಿರ್ಲಿಲ್ಲ ಗೊತ್ತಾ. ದಿನ ನಾವು 2-3 ತಾಸು ನಾನು ಅಣ್ಣೆ ಉಳ್ಳಾಡ್ತಿದ್ವಿ ಬಿದ್ದೆ, ಒಟ್ಟೆ ಯಾರು ಫಕ್ಕ ಕೊಡ್ತಿರಲಿಲ್ಲ. ಅಲ್ಲಿ ಯಾರೊಬ್ರು ಹುಡುಗರು ಮಾಡೋದು ಹುಡುಗರು ದಿಗ್ದಿ ಹುಡುಗರು ಇದು ಟ್ರೈನರ್ಸ್ ಹೋಗಿ ಪೂರ ಹೆಲ್ಪ್ ಮಾಡೋದು. ನಿನಗೆ ಕೇಳ್ತಾನೆ, ನೀನು ಟ್ರೈನರ್ ಆಗಿದ್ದೆ ಅಂದ್ರೆ ನೀ ಯಾರಿಗೆ ಹೆಚ್ಚಿಗೆ ಇದನ್ನ ಮಾಡ್ತೀನಿ? ನಾ ಎಲ್ಲರೂ ಈಕ್ವಲ್ ಮಾಡಿದ್ದೆಪ್ಪ. ಗೊತ್ತೈತಿ ನಿನ್ಗೆ. ಅದೇ ಡಿಪ್ಲೊಮಾ ಬರ್ಬೇಕು ಬ್ರೋ ನೀವು. ಇಲ್ಲ ಒಂದ್ ದಿನಕ ಸೇಮ್ ಆಗಲ್ಲ, ಬರೀ ಬ್ರೋ ಕಂಟ್ರೋಲ್ ಇಲ್ಲ. ಯಾಕಂದ್ರೆ ನಾ ಆಗಿದ್ರು ಅಫ್ಕೋರ್ಸ್ ಹೆಣ್ಮಕ್ಳು, ಯಾಕಂದ್ರೆ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕಂತ ಮೊದ್ಲಕ್ಕಿಂತ ಕಲ್ಸ್ಕೊಂಡ್ ಅವ್ರಿಗೆ ಪಾಪ ಅವ್ರಿಗೆ ಏನಾದ್ರು ಸೊ ಹೆಲ್ಪ್ ಅವರಿಗೆ. ಗಂಡ್ಮಕ್ಳು ಹೆಂಗಿದ್ರು ಬದುಕ್ತಾರ್ಲಿ, ಹೆಂಗಿದ್ರು ಕಲ್ಕೊಂತ. ಆಮೇಲೆ ಗಂಡ್ಮಕ್ಳು ಫಾಸ್ಟ್ ಲರ್ನರ್ಸ್, ಅದ್ರ ಸಂಬಂಧ ಗಂಡ್ಮಕ್ಳು ಕಲ್ಕೊಂತ. ಹೆಂಗಂದ್ರೆ ನೀವು ಹುಡುಗಿಯರಿಗೆ ಡಿಗ್ರೇಡ್ ಮಾಡಂತೀನಿ? ಇಲ್ಲ ನಾ ಏನ್ ಹೇಳಂತೀನಿ, ಹುಡುಗಿಯರಿಗೆ ಬೇಕಾಗ್ತೈತಿ ಇದು ಏನಂದ್ರೆ ಹೆಲ್ಪ್ ಬೇಕಾಗ್ತೈತಿ. ಏನಂತ ವೀಕ್ ಅದಾರ ಅಂತ ಹೇಳಂತಿ. ನಾ ಹೇಳಿದೆ ವೀಕ್ ಅದಾರ ಆಕ್ಚುಲಿ ಬಯಾಲಜಿಕಲಿ. ಜಿಮ್ಮಿಗೆ ಮಾಡಿಲ್ಲ ಹೆಣ್ಮಕ್ಳನ್ನ, ಹೆಣ್ಮಕ್ಳು ಎಲ್ಲೇ ಅವ್ರ ಕಿಚನ್ ಇರ್ಬೇಕನ್ನತ್ತೆ. ಅಲ್ಲ ಆಕ್ಚುಲಿ ಹಂಗೆ ಐತಿ. ಈಗ ಹೆಣ್ಮಕ್ಳಿಗೆ ಸಿಲಿಂಡರ್ ಅಂದ್ರೆ ಸರಿ ಅನ್ಸಂಗಿಲ್ಲ. ನಿನಗೆ ಅನಿಸ್ತತ್ ನೀನ್ ಹೆಂಡತಿ ಸಿಲಿಂಡರ್ ತೊಂಬಲಿ ಅಂದ್ರೆ ತಪ್ಪಲೆ ಹೊಡೆದ, ನೀನು ಹೋಗಿ ನೀನ್ ಹೆಂಡತಿ ತರ್ತಿಲ್ಲ ಅದೇ ಟೈಪ್. ಹುಡುಗರು ವಾಚ್ಮನ್ ಮಾಡಕ್ ಬರಂಗಿಲ್ಲ. ಒಂದ್ ಇನ್ಸಿಡೆಂಟ್ ನೆನಪು ಬಂತು ನಂಗೆ ಜಸ್ಟ್. ಶೆಟ್ಟಿ ಅವ್ರ ಅಲ್ಲ ಮೇಲೆ ಬಂತ ಅವ್ರು ಪಾಡ್ಕಾಸ್ಟಿಗೆ ಈಶ್ವರ್ ಹೊಡೆದಿರೋದು ಮಗನ ಮಾತಾಡ್ತಿ ಅಂತ. ಅವ್ ಕ್ಲೈಂಟ್ ಬ್ರೋ, ಅವ ಏನಂದ ಅಂದ್ರೆ ಬಂದ ಬ್ರೋ, ಫಸ್ಟ್ ಡೇ ಬಂದ ಬಾಜು ಒಬ್ಬನ ಕ್ಲೈಂಟ್ ನಿಂತಿದ್ದ, ಇಲ್ಲೊಬ್ಬನ ಕ್ಲೈಂಟ್ ನಿಂತಿದ್ದ. ಇವ ಬಾಜು ಕ್ಲೈಂಟ್ ಇನ್ನೊಬ್ಬನ ಹೇಳತ್ತಿದ್ದ, XYZ ಕ್ಲೈಂಟ್, ಬ್ರೋ ನಾ ಭಾಳ ಸೀರಿಯಸ್ ಅದೀನಿ ಈ ಟೈಮ್, ಅಂದ್ರೆ ನಂಗೆ ಈ ರಿಸಲ್ಟ್ ಬೇಕು, ಈ ಟೈಮಿಗೆ ನಂಗೆ ಈ ರಿಸಲ್ಟ್ ಬೇಕು, ಇಷ್ಟು ನನಗೆ ಬಾಡಿ ಫ್ಯಾಟ್ ಕಮ್ಮಿ ಆಗ್ಬೇಕು. ಅವ್ನು ಕರೆಕ್ಟ್ ಹೇಳಿದ, ಆ ತೋರಿ ಟ್ರೈ ಮಾಡೋಣ, ಫೀಸಿಬಲ್ ಐತಿ ಅಂದ್ರೆ ಆಕೈತಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮಾಡೋಣ. ಇವ ಏನಂದ ಬ್ರೋ, ಏನಲ್ಲ ನಂಗೆ ಬಂದ ಬ್ರೋ ಕೌನ್ಸಿಲಿಂಗ್ ಇದ್ದು ಬ್ರೋ. ಹಾಂ ಹೇಳಿ ಬ್ರೋ, ಇಲ್ಲೇ 5 ನಿಮಿಷ ಮುಗಿಸೋಣ. ಏನಂತಂದ್ರೆ ನಂಗೆ ರಿಸಲ್ಟ್ ಬೇಡ, ನನಗೆ ಆ್ಯಪ್ಸ್ ಬೇಡ, ನಂಗೆ ಮಸಲ್ಸ್ ಬೇಡ, ನೀ 6 ಗಂಟೆಗೆ ಯಾವ ಹುಡುಗಿ ಟ್ರೈನ್ ಮಾಡ್ತಿಲ್ಲ ಆಕಿ ನಂಬರ್ ಒಂದು ಕೊಡಿಸ್ಬಿಡು ಬ್ರೋ. ಗಿಣಿಮಾನಿ ಅಂತ ಹಂಗಿರ್ತಾರೆ ಬ್ರೋ ಕ್ಲೈಂಟ್. ಇದು ಡೇಂಜರ್ ಆದ್ರೆ ಬಿಡಿ ಇವರು. ಇದು ಡೆಡಿಕೇಟೆಡ್ ಅದ ನೀವು, ಅವನಿಗೆ ಏನು ಬೇಕು ಅನ್ನೋದು ಕ್ಲಿಯರ್ ಕೇಳ್ಬಿಡ ಬ್ರೋ. ನಿನ್ ಸಂಬಂಧ ಅದ್ರ ಸಂಬಂಧ ನಿನ್ ಸಂಬಂಧ ಬಂದೇನಿ, 2 ಗಂಟೆಗೆ ಯಾರು ಟ್ರೈನ್ ಮಾಡ್ತೀವ್ರು ನಂಬರ್ ಒಂದು ಕೊಡಿಸ್ಬಿಡು ಬ್ರೋ. ಶೇಟ್ ಗಿಣಿಮಾನಿ. ಸೊ ಹೇಳ್ರಿ, ನನಗೆ ಹುಡುಗಿಯರಿಗೆ ಕಲ್ಸೋದು ಟಫ್ ಆಗ್ತೈತೋ ಏನು ಹುಡುಗರಿಗೆ ಕಲ್ಸೋದು ಟಫ್ ಅನ್ನೋ? ಡಿಪೆಂಡ್ಸ್ ಅದ. ಹುಡುಗಿಯರಿಗೆ ಟಫ್ ಅಂದ್ರೆ ಹುಡುಗಿಯಾರು ನೋಡ್ಬ್ರೋ, ಒಬ್ಬೊಬ್ರೆ
ಅವ್ರಿಗೆ ಮೈಂಡ್ ಮಸಲ್ ಕನೆಕ್ಷನ್ ಕಮ್ಮಿ ಇರೋದು. ಯಾಕಂದ್ರೆ ಬಾಯ್ಸ್ನ ಮಸಲ್ ಟೆಂಡೆನ್ಸಿ ಜಾಸ್ತಿ. ಮೈಂಡ್ ಮಸಲ್ ಅಂದ್ರೆ ಮೈಂಡ್ ಮಸಲ್ ಈಗ ನೋಡ್ಬೋದು, ಈಗ ಬೈಸೆಪ್ ಹೊಡೋದು ಲಕ್ಷ ಮೈಂಡ್ ಮಸಲ್, ಈಗ ಮಸಲ್ ಹೊಡಿಬೇಕಂತ ಈಗ ಫೀಲ್ ಆಗ್ತದಲ್ಲ, ಹಿಂಗೆ ಏನಾರ ಎತ್ತಬೇಕಾದ್ರೆ ಕೈ ಫೀಲ್ ಆಗ್ತದಲ್ಲ, ಹಂಗೆ ಮೈಂಡ್ ಮಸಲ್. ಯಾಕಂದ್ರೆ ಬ್ರೋ ಅದನ್ನೇ ಹಾರ್ಮೋನ್ಸ್ ಸಿಂಪಲ್ ಬಯಾಲಜಿಕಲಿ ಇದಾದ. ಅದ್ರ ಸಂಬಂಧ ಏನಾಗಿದೆ, ಸ್ವಲ್ಪ ಫಿಮೇಲಿಗೆ ನಾವು ಜಾಸ್ತಿ ಲೆಂದಿ ಪ್ರೊಸೆಸ್ ಕಂಪೇರ್ಡ್ ಟು ಬಾಯ್ಸ್. ಯಾಕಂದ್ರೆ ಮೇಲ್ನಾಗ ಸಮ್ ಹಾರ್ಮೋನ್ಲಿಂದ ಮಸಲ್ ಗೇನ್ ಆಗ್ತೈತಿ, ಆದ್ರೆ ವಿಮೆನ್ ಹಂಗೆ ವರ್ಕ್ ಆಗೋದಿಲ್ಲ. ಫೋಕಸ್ ಮಾಡ್ಬೇಕಾಗ್ತೈತಿ. ಹೌದು, ಗಣಮಕ್ಕದ ಹಂಗ ಎಲ್ಲಾನು ಶಾರ್ಟ್ನಾಗ ಮುಗಿದ್ಬಿಡ್ತಾವಲ್ಲ. ಲೆಂದಿ ಪ್ರೊಸೆಸ್ ಲಾಂಗ್ ಲಾಸ್ಟ್ ಹೆಣ್ಮಕ್ಳು ಯಾವತ್ತಿದ್ರು ಹೆಣ್ಮಕ್ಳದ್ದು ಹೆಚ್ಚಿಗೆ ಉದ್ದ ಲಾಂಗ್ ಲಾಸ್ಟ್. ಅಂದ್ರೆ ಭಾಳ ಕಲ್ಕೊಂಡು ನಾನು ಹೆಣ್ಮಕ್ಳ ಬಗ್ಗೆ. ಈ ಕ್ಯಾನ್ ವಿನ್ ಫಸ್ಟ್ ವಿನ್ಕಿಂತ ಲೇಡಿ ವಿನ್ ಇವ ಲೇಡಿ ವಿನ್. ವೆರಿ ಗುಡ್ ನಾಲೆಜ್ ಬ್ರದರ್, ಐ ಅಪ್ರಿಷಿಯೇಟ್ ಇಟ್. ಈಗ ಫುಡ್ ಮೇಲೆ ಬರೋಣ ಬ್ರೋ, ಎಲ್ಲರೂ ಹೇಳ್ತಾರೆ ಆ ಡೈಟ್ ಈ ಡೈಟ್ ವಾಟ್ ಎವರ್ ಅಂತ. ನೋಡಿದ್ರೆ ಕಾರ್ಬ್ ಕಟ್ ಮಾಡ್ರಿ, ಇದು ಕಟ್ ಮಾಡ್ರಿ, ಕಾರ್ಬ್ ಮತ್ತು ಇನ್ನೊಂದಿನ ಕಟ್ ಮಾಡಂತಾರಲ್ಲ ಪ್ರೋಟೀನ್. ಸೊ ಕಾರ್ಬ್ ಅಂದ್ರೆ ಏನು ಅಂದ್ರೆ, ಈಗ ಒಂದು ಫುಡ್ ಎಕ್ಸಾಂಪಲ್ ಕೊಟ್ಟು ನಂಗೆ ಕಾರ್ಬ್ ಅಂದ್ರೆ ಏನು? ಯಾವ ಕಾರ್ಬ್ಸ್ ಅಂದ್ರೆ ಏನು ಗೊತ್ತ್ರಿ? ಫ್ಯೂಲ್, ಅದು ಎನರ್ಜಿ. ಕಟ್ ಮಾಡ್ಬೇಕು ತಿನ್ಬೇಕು ಅದನ್ನ? ಅಲ್ಲಿ ಡಿಪೆಂಡ್ಸ್ ನೀವೇನು ಮಾಡತ್ತೀರಿ, ಹೆಂಗೆ ಬಾಡಿ ಮಾಡತ್ತೀರಿ. ಅಂದ್ರೆ ಲೀನ್ ಫಿಟ್ ನಾರ್ಮಲ್ ಲೀನ್ ಇರ್ಬೇಕಲ್ರಿ. ಲೀನ್ ಇರ್ಬೇಕಂದ್ರೆ ಏನು ಮಾಡ್ಬೇಕು, ಹೈ ಪ್ರೋಟೀನ್ ಅಂತ ಇಡಬೇಕು. ಯಾಕಂದ್ರೆ ಮಸಲ್ ಹೊಡ್ಯಾತಾರಲ್ಲ, ಮಸಲ್ ಬ್ರೇಕ್ ಡೌನ್ ಮಾಡತ್ತೀರಿ, ಅದನ್ನ ನೀವು ಕ್ಯೂರ್ ಮಾಡ್ಬೇಕಂದ್ರೆ, ಇಲ್ಲಿಕಂದ್ರೆ ರಿಕವರಿ ಮಾಡ್ಬೇಕಂದ್ರೆ ಪ್ರೋಟೀನ್ ಬೇಕು. ಪ್ರೋಟೀನ್ ವಾಟ್ ಈಸ್ ಕಾರ್ಬ್ಸ್ ಎನರ್ಜಿ. ವೆನ್ ಡು ವಾಂಟ್ ಎನರ್ಜಿ ಹೋಗ್ಬೇಕ್ರಿ ನಿಮಗೆ. ಏನಾರ ಕೆಲಸ ಮಾಡೋಕೆ ಮುಂಚೆ ಕಾರ್ಬ್ಸ್ ಲೋಡ್ ಮಾಡಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಪ್ರೋಟೀನ್ ಇಂಟೇಕ್ ಆಗಬೇಕು. ಓಕೆ, ಮಾಡಿದ್ಮೇಲೆ ಪ್ರೋಟೀನ್ ಇಂಟೇಕ್ ಆಗಬೇಕು. ಹಂಗೆ ಆದ್ರೆ ನಿಮ್ದು ಪ್ರೋಟೀನ್ ಡೈಲಿ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತೈತಿ. ಯು ಕ್ಯಾನ್ ಹ್ಯಾವ್ ಎನಿ ಟೈಮ್, ಬಟ್ ಕಾರ್ಬ್ಸ್ ಐ ಸಜೆಸ್ಟ್ ಯು ಟು ಟೇಕ್ ಇಟ್ ಬಿಫೋರ್ ವರ್ಕ್ಔಟ್. ಅಂದ್ರೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತದೆ ಈಗ ಇಲ್ಲ, ಅಬ್ಸಾರ್ಪ್ಷನ್ ಲೆವೆಲ್ ಫುಡ್ ಟು ಫುಡ್ ಚೇಂಜ್ ಆಗ್ತೈತೆ. ಓಕೆ, ಆಮೇಲೆ ಫುಡ್ ಟು ಫುಡ್ ಚೇಂಜ್ ಆಗಿದೆ, ಪರ್ಸನ್ ಟು ಪರ್ಸನ್ ಚೇಂಜ್. ಈಗ ಹಿಂಗೆ ಕರೆಕ್ಟ್ ಅಕ್ಯುರೇಟ್ ಅಂತ ಇರಂಗಿಲ್ಲ. ಇನ್ನೊಂದು 2 ನಿಮಿಷನಾಗ ಎನರ್ಜಿ ಬರ್ತೈತೆ, ಹಂಗಿಲ್ಲ. ಅದು ಕಾರ್ಬ್ಸ್ ಅಂದ್ರೆ ಯಾವ ಊಟ ಯಾವ್ದು? ಕಾರ್ಬ್ಸ್ ಅಂದ್ರೆ ಸ್ಪೆಷಲ್ ಈಗ ಫೇಮಸ್ ವೈಟ್ ರೈಸ್. ವೈಟ್ ರೈಸ್ ಐತಿ, ಓಟ್ಸ್ ಐತಿ, ಆಮೇಲೆ ನಿಮ್ದು ರೈಸ್ ಕೇಕ್ಸ್ ಬರ್ತಾವೆ ರೆಡಿ ಮಾಡಿ. ರೈಸ್ ಕೇಕ್ ಅಂದ್ರೆ ಇಡ್ಲಿ? ಇಲ್ಲ, ರೈಸ್ ಕೇಕ್ ಅಂತ ಸಿಗ್ತಾವ. ಇಡ್ಲಿನೂ ಗುಡ್ ಸೋರ್ಸ್ ಆಫ್ ಇದು ಪ್ರೋಬಯೋಟಿಕ್ ಅಂಡ್ ಪ್ರೋಬಯೋಟಿಕ್. ಅದು ಆಕ್ಚುಲಿ ಇಡ್ಲಿ ದೋಸೆ ಇವೆಲ್ಲ ಅದಾವಲ್ಲ ಪ್ರೋಬಯೋಟಿಕ್. ಅದ್ರೊಳಗೆ ಇಡ್ಲಿ ಚಲೋ ಅದಕ್ಕಂದ್ರೆ ಎಣ್ಣೆ ಬೀಳಂಗಿಲ್ಲ ಭಾಳ. ಆಮೇಲೆ ಸ್ವಲ್ಪ ಮಸಾಲ ದೋಸೆ ಅಲ್ಲವ, ಮಸಾಲ ದೋಸೆ ಇಲ್ಲ, ಅದ್ರೊಳಗೆ ದುನಿಯಾದ ಎಣ್ಣೆ ಬೀಳ್ತತಿ. ಅದಕ್ಕೆ ಅಂದೆ ಇವೆಲ್ಲ ಪ್ರೋಬಯೋಟಿಕ್. ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಅಲ್ಲ ಗ್ಯಾಸ್ ಇಲ್ಲ ಬ್ರೋ, ಹಂಗೆ ಅವಶ್ಯ ನಡೀತೈತಿ. ಲೈಟ್ ಕ್ಯಾಲರಿ ಇರ್ತದೆ. ಸಾಂಬಾರ್ ಎದಕ್ಕಂದ್ರೆ ದಾಲ್ ಪ್ರೋಟೀನ್ ಸೋರ್ಸ್ ಅಲ್ಲ, ದಾಲ್ ಇಸ್ ಅ ಪ್ರೋಟೀನ್ ಬ್ರೋ. ದಾಲ್ ಪ್ರೋಟೀನ್ ಸೋರ್ಸ್ ಅಂಡ್ ರಿಚ್ ಇನ್ ಫೈಬರ್. ಫೈಬರ್. ಸೊ ಸಾಂಬಾರ್ ಅದ್ರ ತರಕಾರಿ ಅದೆಲ್ಲ ಇಡ್ಲಿ ಇವನಿಗೆ ಸೇರಂಗಿಲ್ಲ. ಇಡ್ಲಿ ನಂಗೆ ಸೇರಂಗ ಬ್ರೋ. ಉಪ್ಪಿಟ್ಟು ತಿಂತಿರಲ್ಲ? ಉಪ್ಪಿಟ್ಟು ಲವ್. ಅದ್ರ ಮೇಲೆ ಶೇವ್ ಪ್ರೋಟೀನ್ ಕಾರ್ಬ್ ಅಂದಿನ ತಿಂತಾನ ಮನುಷ್ಯ. ನಾವು ಉಪ್ಪಿಟ್ಟು ಅಂಡ್ ಚಿಕನ್ ತಿಂತಿದ್ದೆ ಬ್ರೋ. ಡೆಡ್ಲಿ ಕಾಂಬಿನೇಷನ್. ಯು ಶುಡ್ ಟ್ರೈ. ಚಿಕನ್ ಏನು ಲೈಕ್ ಏನು ಗ್ರೇವಿ. ಯು ಶುಡ್ ಟ್ರೈ. ನೋಡಿಗ ಟ್ರೈ ಮಾಡ್ತೀವಿ ಬಿಡ, ಆದ್ರೆ ಭಾಳ ವಿಯರ್ಡ್ ಐತಿ. ಇಡ್ಲಿ ಜೊತೆ ಗ್ರೇವಿ ಹಚ್ಕೊಂಡು ತಿಂತಾರಲ್ಲ ಆ ಟೈಪ್ ಉಪ್ಪಿಟ್ಟು ಜೊತೆ. ಇಡ್ಲಿ ಜೊತೆ ಓಕೆ ಐತಿ ಗೊತ್ತಾನೆ, ಇಡ್ಲಿ ಸಪ್ಪ ಅದನ್ನ ತಿನ್ಬೋದು. ದೋಸೆ ಟ್ರೈ ಮಾಡ್ರಿ ಅಂತ. ಉಪ್ಪಿಟ್ಟು ಆಲ್ರೆಡಿ ಮಸಾಲ ಇದು ಇರತ್ತಲ್ಲ, ಏನಂತಾರ ಒಡವರ್ ಖಾರ. ಬ್ರೋ ಯು ನೀಡ್ ಟು ಟ್ರೈ ಬ್ರೋ. ಟ್ರೈ ಒಂದ್ಸಲ ಮಾಡಿ. ಅಂದ್ರೆ ನೀವು ಎದಕ್ಕೆ ಟ್ರೈ ಮಾಡಿದ್ರೆ? ಅದು ಹಿಂದಿನ ದಿವಸ ಉಳಿದಿದ್ದು ತಿಂದಾಗ ಟ್ರೈ ಮಾಡಿದ್ರು? ಫ್ರೆಶ್ ಮಾಡಿದ್ರು ತಿನ್ಬೋದು. ಅಲ್ಲಲ್ಲ, ನೀವು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಅದನ್ನ? ಬ್ರೋ ಫಸ್ಟ್ ಟೈಮ್ ಹಿಂದಿನ ದಿನ ಉಳಿದಿದ್ದು ಅದನ್ನ ಸ್ವಲ್ಪ ಅದೇ ಹಿಂಗ ಒಂದ ಪ್ಲೇಟ್ನ ಎಲ್ಲ ಮಿಕ್ಸ್. ಓ ಟೇಸ್ಟಿ ಇಟ್ ಈಸ್ ಅಂತ ಹಂಗಾಗಿದ್ದು. ಪ್ರೋಟೀನ್ ಅವ್ರ ಕಾರ್ಬ್ ಏನದು? ಕಾರ್ಬ್ಸ್ ಅದು ಇದು ಅಲ್ಲ, ಗೋಧಿ ಅದ. ಏನ್ ಗೋಧಿ? ಗೋಧಿಯಿಂದ ಮಾಡಿರ್ತಾರೆ. ಆಮೇಲೆ ಇದು ಮಾಡ್ತಾರೆ. ಕಾರ್ಬ್ಸ್ ಒಳಗ ನನಗೆ ಅಂದಿದ ಪ್ರಕಾರ ಈಸಿ ಕಾರ್ಬ್ ಅಂಡ್ ಟಫ್ ಕಾರ್ಬ್ಸ್ ಅಂತ ಇರ್ತಾವ. ಕಾಂಪ್ಲೆಕ್ಸ್ ಆಮೇಲೆ ಸಿಂಪಲ್ ಕಾರ್ಬ್. ಕಾಂಪ್ಲೆಕ್ಸ್ ಅಂಡ್ ಸಿಂಪಲ್ ಕಾರ್ಬ್ಸ್ ಅವಾಯ್ಡ್ ಮಾಡೋದು ಭಾಳ ಚಲೋ ಅಂತ. ರೈಸ್ ಇಸ್ ಸಿಂಪಲ್ ಕಾರ್ಬ್ಸ್. ಲಘು ಡೈಜೆಸ್ಟ್ ಆಗ್ಬಿಡ್ತೈತಿ, ಪಟ್ಟಣ ಫ್ಯಾಟ್ ಆಗ್ಬಿಡ್ತೈತಿ. ಕಾಂಪ್ಲೆಕ್ಸ್ ಅಂದ್ರೆ ಬ್ರೆಡ್, ಓಟ್ಸ್ ಲಾಂಗ್ ಟರ್ಮ್. ನೀವು ಒಂದು ಮಾರ್ನಿಂಗ್ ಒಂದು ಹೆವಿ ಓಟ್ ಮೇಲೆ ಪ್ರೋಟೀನ್ ಹಾಕಿ ತಿನ್ಬಿಟ್ರೆ ಮುಗಿದೋದು. ಫುಲ್ ಡೇ ಅರೌಂಡ್ 8 to 10 hours ನೀವು ಹೊಟ್ಟೆ ಹಾಸಂಗಿಲ್ಲ. ಇದು ಫುಲ್ ಇರ್ತೈತೆ ಹೊಟ್ಟೆ. ಮತ್ತೆ ಯಾವ್ದು ಬ್ರೋ? ಮತ್ತೆ ಯಾವ್ದು? ಓಟ್ಸ್ ಮ್ಯೂಸ್ಲಿ ಐತಿ. ಫಾರಿನ್ ತಿನ್ನೋದಿಲ್ಲ ನಂಗೆ. ಇಂಡಿಯನ್ಸ್ ಯಾವ್ದಾರ ಹೇಳಂಗ? ಇಂಡಿಯನ್ ಇದು ಬ್ರೆಡ್, ಬ್ರೌನ್ ಬ್ರೆಡ್ ಆಗಲಿ. ಬ್ರೌನ್ ಬ್ರೆಡ್ ರೊಟ್ಟಿ ಕಾಂಪ್ಲೆಕ್ಸ್ ಹಂಗದ. ಅಂಡ್ ದಿಸ್ ಒನ್ ಬ್ರೋ, ಚಪಾತಿ ಸ್ವಲ್ಪ ಅವಾಯ್ಡ್ ಮಾಡೋದು ಚಲೋ ಅಂತೀನಿ. ಗ್ಲೂಟನ್ ಅದ. ರೊಟ್ಟಿ ಬೆಸ್ಟ್. ರೊಟ್ಟಿ ಬೆಸ್ಟ್. ರೊಟ್ಟಿ ನಮ್ಮ ಜನ ಮಾಡ್ತಾರೆ. ಅಕ್ಕಿ ರೊಟ್ಟಿ ಅವನ್ ಅದು ಈಸಿ ಕಾವನ್ ಇದನ್ನ ಅದು ಅಕ್ಕಿ ರೊಟ್ಟಿ ಅಂದ್ರೆ ಅಕ್ಕಿನಿಂದ ಮಾಡಿರ್ತಾರಲ್ಲ, ಫಾರ್ಮ್ ಬರೀ ಚೇಂಜ್ ಇರುತ್ತೆ. ಇಲ್ಲ ಅಕ್ಕಿ ರೊಟ್ಟಿನೂ ಅದು ಅಕ್ಕಿ ಮಾಡ್ತಾರೆ. ಅಕ್ಕಿ ಇಟ್ಲೆ ಮಾಡಿರ್ತಾರ, ಬಟ್ ಫಾರ್ಮ್ ಚೇಂಜ್ ಆಗೋದ್ರಿಂದ ಏನಾರ ಅದು ನೋಡಿ ಏನಿರುತ್ತೆ ಸೋರ್ಸ್ ಇದ್ದೇ ಇರುತ್ತೆ. ನಾನು ಹೇಳ್ತೀನಿ ನೋಡ್ಬೋ, ರಾಗಿ ಬೆಸ್ಟ್ ಅನಿಸ್ತದೆ ಐ ಗೆಸ್. ರಾಗಿ ಹಾಕಿದ್ ಬ್ರೋ ಒಬ್ಬೊಬ್ಬರಿಗೆ ಬ್ಲೋಟಿಂಗ್ ಆಗ್ತದೆ ರಾಗಿಲಿಂದ್ರೆ.
ಬ್ಲೋಟ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅನಿಸ್ತದೆ. ಸ್ವಲ್ಪ ತಿಂದ್ರೂ ಬ್ಲೋಟ್ ಅನಿಸುತ್ತೆ. ಬಟ್ ಹೆಲ್ದಿ ಬ್ರೋ, ಹೆಲ್ದಿ. ರಾಗಿ ಇಸ್ ಹೆಲ್ದಿ, ಆ್ಯಕ್ಚುಲಿ ಹೆಲ್ದಿ, ಭಾಳ ಹೆಲ್ದಿ. ನಂದು ಡೈಟ್ ಹೇಳ್ತಾನೆ ಬ್ರೋ. ನಮ್ಮನೆ ಬೇಸಿಕ್ ಯಾವಾಗ ಸೇಮ್ ಇರೋದು, ಆಲ್ಮೋಸ್ಟ್ 5 days ಸೇಮ್ ಇರುತ್ತೆ. ಸಂಡೇ ಒಂದು ದಿವ್ಸ ಮೇ ಬಿ ಏನು ಚೇಂಜ್ ಮಾಡ್ಬೋದು. ಉಪ್ಪಿಟ್ಟು ದಿನ ಎಲ್ಲ ದಿನ ಉಪ್ಪಿಟ್ಟು ಮಧ್ಯಾಹ್ನ ರೊಟ್ಟಿ, 2 ಪಲ್ಯ, ಐದರ ಬದ್ನೆಕಾಯಿ ಅವ್ರ ಚೌಳಿಕಾಯಿ ಅವ್ರ ಬೀನ್ಸ್, ಬೆಂಡೆಕಾಯಿ ಇವು ಇರ್ತವೆ. ಮೊಸರು, ಚಟ್ನಿ, ಅನ್ನ, ಸಾರು, ಬೇಳೆ ಸಾರು ಇಷ್ಟು ಇರುತ್ತೆ ಸೇಮ್. ಮತ್ತು ರಾತ್ರಿ ಸೇಮ್. ಆಮೇಲೆ ಒಂದೊಂದು 4 ಆಮ್ಲೆಟ್ ಕಡಿತಾನೆ ಅಷ್ಟೇ. ಅಲ್ಲ ಅದು ಆಮ್ಲೆಟ್ ತಿಂತಾನೆ ಆ್ಯಕ್ಚುಲಿ. ಆಮ್ಲೆಟ್ ಮತ್ತು ಬಂತು, ಕಾರ್ಬ್ಸ್ ಬಂತು, ಫ್ಯಾಟ್ ಬಂತು, ಎಲ್ಲ ಬಂತು. ಎಲ್ಲ ಚಲೋ ಐತಿ ಇದ್ರಾಗ. ಬುದ್ಧಿ ಅಂತ ಬರೋವಲ್ಲ. ಎಲ್ಲ ಚಲೋ ಐತಿ. ಜಿಮ್ ಬರ್ತಿರ್ ಎಲ್ಲ ಇದೆಲ್ಲ ಚಲೋ ಐತಿ, ಯಾವುದೂ ಇದು ಇಲ್ಲ. ಮತ್ತು ಈಗ ಇದು ಬೆಂಡೆಕಾಯಿ ಆ್ಯಕ್ಚುಲಿ ಅವಾಯ್ಡ್ ಮಾಡು. ಇದಕ್ಕೆ ಏನಿದೆ ಬೆಂಡೆಕಾಯಿ ಭಾಳ ಪೆಸ್ಟಿಸೈಡ್ ಹೊಡೆದಿರ್ತಾರೆ. ಹಂಗಂದು ಹಂಗೆ ಇದು ಮತ್ತು ಬೇರೆದ್ದು ಸ್ಟ್ರೀಮ್ ಇಲ್ಲ, ಅದನ್ನು ಕಲ್ತೇನೆ ಬ್ರೋನ, ಅದನ್ನು ಆಗೈತೆ ನಂದು. ಅಲ್ಲ ಬ್ರೋ, ಅದು ಸಪ್ರೇಟ್ ಟಾಪಿಕ್, ಅದು ಬೇರೆ ಮಾಡೋದು. ಹಾಂ ಅಲ್ಲ, ಸೊ ಇದ್ರಿಗೆಲ್ಲ ಓಕೆ ಐತಿ. ಯಾವ್ದು ವೆಜಿಟೇಬಲ್ಸ್ ಅವಾಯ್ಡ್ ಮಾಡ್ಬೇಕು, ಅವ್ರು ಯಾವ್ದು ಫುಡ್ ಅವಾಯ್ಡ್ ಮಾಡ್ಬೇಕು? ಯಾವ್ದು ಫುಡ್ ಅವಾಯ್ಡ್ ಮಾಡ್ಬೇಕಂತಿಲ್ಲ ಬ್ರೋ. ಫುಡ್ ಅಂದ್ರೆ ಏನು ಕನ್ಸ್ಯೂಮೇಬಲ್, ಬಟ್ ಕ್ವಾಂಟಿಟಿ. ಮತ್ತು ಫ್ರೈಗೆ ಇವೆಲ್ಲ ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡೋದು ಚಲೋ ಅಂತ. ಹೌದು, ಹಪ್ಪಳ ಬೇಡ ಅಂತ. ಆಮೇಲೆ ಯಾವಾಗ ಚಲೋ ಬ್ರೋ. ಈಗ ಮೋರ್ ಏನು ಕಾಂಪಿಟೇಷನ್ ಪ್ರಿಪೇರ್ ಆಗತ್ತಿದ್ರ, ಇದಕ್ಕೆ ಏನೋ ಒಂದು ಶೋ ಇಲ್ಲ ಅಂಥವ್ರು ಬಿಡ, ಸ್ವಲ್ಪ ಪ್ರಿಸೈಸ್ ಆಗಬೇಕು. ಅವ್ರು ಡೈಲಿ ಲೈಫ್ ನಿಮ್ಮ ಬಾಡಿ ರಿವಾರ್ಡ್ ಕೊಡೋದು ಚಲೋ. ಅಲ್ಲ ಬ್ರೋ, ಆದ್ರೆ ಈಗ ಫ್ರೈಡ್ ಅದಕ್ಕೆ ಆಯಿಲ್ ಸಂಬಂಧ ಏನು ಇದು ಸಂಬಂಧ? ಆಯಿಲ್ ಮತ್ತು ಈಗ ಆಮ್ಲೆಟಿಗೆ ಮಾಡಿರ್ತಾರೋ ಆಯಿಲ್, ಅದಕ್ಕೆ ಆಯಿಲ್ ಬ್ರೋ. ಇಲ್ಲಿ ಗೀ ಹಾಕ್ರಿ, ಕಡಿಮೆ ಹಾಕೋಬೇಕಲಿ. ಬೆಣ್ಣೆ ಹಾಕ್ಬೋದಾ? ಮತ್ತು ಬಟರ್ ಆಮ್ಲೆಟ್ ಹೌದಾ? ಬಟರ್ ಭಾಳ ಹಾಕೋದು ಅನ್ಸುತ್ತೆ ಬಟರ್ ಹಾಕ್ರಿ ಬ್ರೋ. ನಾವು ಹೆಂಗೆ ನಮ್ಮ ಮನ್ಯಾಗ ಭಾಳ ಮಂದಿದ್ದೀವಿ ನಾವು, ಅಂದ್ರೆ ಭಾಳ ಅಂದ್ರೆ 5 ಮಂದಿ. ಒಬ್ಬೊಬ್ರು 2 ಆಮ್ಲೆಟ್ ಅಂದ್ರೆ ಎಷ್ಟಾಯ್ತು ಅಲ್ಲೇ ಒಂದು ಸ್ಥಳ ಕುಂತ್ರೆ 10 ತತ್ತಿ ಹೋದ್ವು ಅಲ್ಲೇ. ಹಂಗೆ ಮತ್ತೆ ಬಾಯ್ಲ್ಡ್ ಎಗ್ ತಿಂತೀವಿ. ಮತ್ತು ನಾವು ಬರೀ ಆಮ್ಲೆಟ್ ಶಾಪ್ ಹಂಗಲ್ಲ, ಆಮ್ಲೆಟ್ ಬಾಯ್ಲ್ಡ್ ಎಗ್ ಮತ್ತು ಎಗ್ ಪಫ್ ತಿಂತಾನವ ಎಲ್ಲ. ಸೊ ಎಗ್ ಪಫ್ ಇಸ್ ಆ್ಯಕ್ಚುಲಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅದು ಡೆತ್ ಅದು ಪ್ರೋಟೀನ್ ಹೆಸರು. ಡೆತ್ ಬೈ ಪ್ರೋಟೀನ್. ಈಗ ಮೈದಾನ ಯಾಕೆ ಬೇಡ ಅಂತೀರಿ ನೀವು ಬ್ರೋ? ಮೇನ್ಲಿ ಗ್ಲೂಟೆನ್ ಮೈದಾ ಅಂದ್ರೆ. ಆಮೇಲೆ ಮೈದಾಲಿಂದ ಬ್ರೋ ನಮ್ದು ಅಬ್ಸಾರ್ಪ್ಷನ್ ರೇಟ್ ಕಮ್ಮಿ ಆಗ್ಬಿಡ್ತೈತಿ. ಏನು ಅಬ್ಸಾರ್ಪ್ಷನ್? ಫುಡ್ ಅಬ್ಸಾರ್ಪ್ಷನ್ ಬಾಡಿನಾಗ ರೇಟ್ ಕಮ್ಮಿ ಆಗ್ತೈತಿ ಬ್ರೋ. ಹಂಗಂದ್ರೆ ಚಪಾತಿ ಬಿಡ್ಬೇಕಾ? ಪಫ್ ಟೈಪ್ ಏನು ಬಿಡ್ಬೇಕು? ಚಪಾತಿ ಬಿಡ್ಬೇಕು. ನಾ ಚಪಾತಿ ಅವಾಯ್ಡ್ ಬಿಕಾಸ್ ಬ್ರೋ ಅದ್ರ ಹಿಂದೊಂದು ದೊಡ್ಡ ಇದನ್ನ ಐತೆ, ಮತ್ತೆ ದೊಡ್ಡ ಸ್ಟೋರಿನ ಐತಿ. ಓಕೆ, ಅವಾಯ್ಡ್ ಬಿಡ್ಬೇಕು, ಬೇಸಿಕಲಿ ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಮಾಡಿ. ಈಗ ನೀನು ಗುಳ್ಳಡ್ಕಿ ಉಂಡಿ ತಿಂದು ಗೊತ್ತಾ? ಲಡ್ಕಿ ಉಂಡಿ ಅಂತ, ದಟ್ ಇಸ್ ಗ್ಲೂಟನ್ ಉಂಡಿ. ಓ ಹೌದು, ಅದ ಗ್ಲೂಟನ್. ಇದು ಇಡೀ ಹಿಟ್ಟಿನಾಗಿಂದ ಏನದು ಜಿಗಿಟ ತೆಗಿತಾರ ನೋಡ, ಅದು ಗ್ಲೂಟನ್. ಆ ಹಬ್ಬ ಟೈಮಿಗೆ ನಾ ಎಕ್ಸ್ಕ್ಯೂಸ್ ಮಾಡ್ಬೋದು, ಅದು ಬಿಟ್ಬಿಡ್ತೀನಿ. ಹಬ್ಬ ನಮ್ದ್ರಾಗ ಹಬ್ಬನೇ ಇರ್ತೈತಿ. ಹಬ್ಬದ ಟೈಮ್ ಅಲ್ಲ, ಬ್ಯಾಸಿಗೆ ಗಟ್ಟ ಹಬ್ಬ ಇರಂಗಿಲ್ಲ. ಬಿಟ್ರೆ ಯಾರು ಹಬ್ಬದಿಂದ ಕೂಡ್ದಂತವ್ರು ನಾವು. ಇವೆಲ್ಲ ಏನಂತಾರ, ಓಕೆ ಫುಡ್. ಶೇಂಗಾ ಉಂಡಿ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಐ ಗೆಸ್. ಶೇಂಗಾ ಉಂಡಿ ಗುಡ್, ಬಟ್ ಎದ್ರಲ್ಲಿಂದ ಮಾಡಿರ್ತಾರ ಅದು ಡಿಪೆಂಡ್ ಬ್ರೋ. ಬೆಲ್ಲ ಹೌದು, ಬೆಲ್ಲ ಮಾಡ್ತಾರಲ್ಲ ಬೆಲ್ಲ. ಅದ್ರೊಳಗೆ ಹೆಚ್ಚಿಗೆ ಇದನ್ನ ಹಾಕಿಸ್ಕೋಬೇಕು, ಎಳ್ಳು ಗಿಳ್ಳು ಹಾಕಿ. ಈಗ ಗಣಪತಿ ಹಬ್ಬ ಬರತ್ತೆ, ಅವಾಗ ಏನಿರ್ತಾವ? ಇದು ಮೋದಕ, ಅಗೇನ್ ಮೈದಾನ. ಓ ನಡೀತೈತಿ. ನಮ್ದು ನಡೀತೈತ್ಲೇ, ಶಿವನಂತವ್ರಿಗಿದೆ. ಮತ್ತೆ ಹೆಂಗೆ ಬ್ರೋ, ನಾವು ತೆಳ್ಳಿದ್ದವ್ರು ಮತ್ತು ದಪ್ಪಿದ್ದವ್ರದ ಏನಂತಾರ, ಅವ್ರದ್ದು ನಮ್ಮಲ್ಲಿ ಸ್ವಲ್ಪ ತಿಂದ್ರು ದಪ್ಪ ಬಿಡ್ತಾರೆ ನೋಡಿ, ಇಲ್ಲಿ ಸ್ವಲ್ಪ ಮಂದಿ ಇರ್ತಾರೆ. ಅದು ಮೆಟಬಾಲಿಸಮ್ ಮೇಲೆ ಬ್ರೋ. ಈಗ ನಮ್ದು ಎಷ್ಟು ತಿಂದ್ರು ಹಿಂಗೆ ಒಂದೊಂದು ಹುಡ್ದಂದ್ರೆ ಹಿಂಗದ ನಾಲ್ಕು ತೆಳ್ಳದೆ ನಾವು. ಆಕ್ಟೋಮಫ್ ಬ್ರೋ. ನೀವು ಆಕ್ಟೋಮಫ್ ಅಂತಾರ ಅದಕ್ಕೆ. ಆಕ್ಟೋಪಸ್ ಅದಕ್ಕೆ ಏನಂತಾರೆ ಬ್ರೋ, ಬಾಡಿ ಟೈಪ್. ಅದು ನಿಮ್ಮ ಮೆಟಬಾಲಿಸಮ್ ಫಾಸ್ಟ್ ಇರ್ತೈತಿ, ಅಂದ್ರೆ ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ, ಕನ್ಸಂಪ್ಷನ್ ಕಮ್ಮಿ ಇರ್ತೈತಿ. ಅಂದ್ರೆ ಎಷ್ಟೋ ಫುಡ್ ತಿಂದ್ರು ದಪ್ಪ ಆಗ್ತೀರ, ಸಿಂಪಲ್. ಅದಕ್ಕೆ ನೀವು ಏನು ಮಾಡ್ಬೇಕು, ಜಾಸ್ತಿ ಫುಡ್ ತಿನ್ನೋಷ್ಟು ಟ್ರೈ ಮಾಡ್ಬೇಕು. ಜಾಸ್ತಿ ಫುಡ್ ಹಾಕಿ, ಆದ್ರೆ ನಿಮ್ಗೆ ಒಂದು ಹೇಳ್ತೇನೆ, ನಿಮ್ಮ ಬಾಡಿ ಜಲ್ದಿ ಇಂಪ್ರೂವ್ ಆಗ್ತೈತಿ. ಇಂಪ್ರೂವ್ ಅಂದ್ರೆ ಏನು? ಇಂಪ್ರೂವ್ ಇನ್ ದ ಸೆನ್ಸ್ ನಿಮ್ದು ವೇಟ್ ಲಿಫ್ಟಿಂಗ್ ಆಗಲಿ ಕಂಪ್ಯಾರಿಟಿವ್ಲಿ. ಬಟ್ ಎಂಡ್ ಆಫ್ ದ ಡೇ ಯು ಶುಡ್ ಹ್ಯಾವ್ ಫುಡ್, ಯು ಶುಡ್ ಹ್ಯಾವ್ ಗುಡ್ ಫುಡ್. ಅಲ್ಲ ಬ್ರೋ, ಈಗ ಫುಡ್ ಮೇಲೆ ಡಿಪೆಂಡ್ ಅಲ್ಲ. ನಂದು ವೇಟ್ ಪ್ರಕಾರ, ನಂದು ಹೈಟ್ ಪ್ರಕಾರ ನಂದು ಬಾಡಿ ಕರೆಕ್ಟ್ ಐತಿಲ್ಲ ಹೇಳ್ಬೇಕು ನೀವು ಅಷ್ಟೇ. ಈಗ ನಂದು ಹೈಟ್ 5.5, ಕೂದಲು ಜಾಸ್ತಿ ಅದ 5.6 ಹೈಟ್. ನಂದು ವೇಟ್ 66 ಏನೋ ಇರಬೇಕು, 66, 65 ಐತಿ. ಸೊ ಕರೆಕ್ಟ್ ಐತಿ. ಏನು ಬಾಡಿ ನೋಡಿಲ್ಲಲ್ಲ ಅವ್ರು, ಹೆಂಗೆ ಹೇಳ್ತಾರೆ? ಅಲ್ಲೇ ವೇಟಿಗೂ ಹೈಟ್ ರೇಷಿಯೋ 66, 65 ವೇಟ್. ಇದು ಕೂದಲ ಅದು ಅಲ್ಲೇ ನೋಡ್ರಿ, 66.5 to 6.6 ಹೈಟ್. ಹಿಂಗಲ್ ಬ್ರೋ, ಹಂಗೆ ಹೆಲ್ದಿ ಅನ್ಹೆಲ್ದಿ 5.6 to 5.6. ನಿಂಗೆ ಕ್ವಶನ್ ಏನೈತೆ ಅದ್ರ ರೇಷಿಯೋ ಕರೆಕ್ಟ್ ಐತಿಲ್ಲ ಹೈಟಿಗೂ ನನ್ನ ವೇಟಿನ ರೇಷಿಯೋ? ಈಗ ನೋಡ್ರಿ, ಸ್ಕಿನ್ ಒಳಗೆ ಫ್ಯಾಟ್ ಐತೆ, ನನಗೆ ಕಾಣಂಗಿಲ್ಲ ಅದು ಫ್ಯಾಟ್ ಎಷ್ಟು ಅಂತ. ಹೌದ್ರಿ, ನೀವು ಎಷ್ಟು ಕಿಲೋ ಇದ್ರಿ ಈಗ? ನಾರ್ಮಲ್ 65, 66. ನಾ ಎಷ್ಟು ಇರ್ಬೋದು ಅನ್ಸ್ತೀರಿ ನೀವು ಇರ್ಬೇಕು ಒಂದು 70.
75 ಅಂತ ಬರೋಬ್ಬರ ನಾ 75. ಈಗ ನೋಡಿ ಬೇರೆ ಮನುಷ್ಯಾಗ ಬಂದು ನಿಂದಿರ್ತೀರಿ ನೀವು 75 ದಪ್ಪನೂ ಇರ್ತಾನೆ, ಹೌದು ಮಸಲ್ ಕಾಣಿಸ್ತಿರಂಗಿಲ್ಲ. ನಿಮ್ಮ ಬಾಡಿನಾಗ ಏನು ಕ್ಯಾರಿ ಮಾಡ್ತಿರೋದು ಇಂಪಾರ್ಟೆಂಟ್. ಬಟ್ ಯು ಆರ್ ಸ್ಕಿನಿ ಫ್ಯಾಟ್ ಬ್ರೋ. ಲೈಕ್ ನನ್ನ ಪ್ರಕಾರ ನೋಡಿದ್ರೆ ನೀವು ಸ್ಕಿನಿ ಫ್ಯಾಟ್ ಇದೆ, ಫುಲ್ ತಳದ ಬ್ರೋ, ತೆಳ್ಳಗದಿರಿ, ಆದ್ರೆ ಫ್ಯಾಟ್ ಐತಿ ನಿಮ್ಮ ಬಾಡಿ. ನಿಮ್ಮ ಹೌದು ಹೊಟ್ಟಿ ಕಾಣಿಸ್ತದೆ, ಅದೇ ಫ್ಯಾಟ್. ನಿಮ್ಮ ಬಾಡಿ ಐತಿ, ಚೀಲ ಬಾಡಿದು ಒಂದು ಚೀಲ ಇದ್ದಂಗೆ, ಆ ಚೀಲದಿಂದ ಬರೀ ಫ್ಯಾಟ್ ಐತಿ. ಆ ಚೀಲ ಮಸಲ್ಸ್ ಹಾಕ್ಬೇಕು ಬರೀ. ಹೆಂಗೆ ಹಾಕೊಂಡು ಬೈ ಬ್ರೋ ಅದು ಮತ್ತೆ ಹೆಂಗೆ ಬರೋ ಏಜ್ ಆದಂಗೂ ಇದು ಇದನ್ನ ಇದನ್ನೆಲ್ಲ ಓದಿದ್ದೆ. ಏಜ್ ಆದಂಗೆ ಮಸಲ್ ಈಗ ಆಲ್ರೆಡಿ ಈಗ ನೋಡಿ ನಾವು ತೆಳ್ಳದಿವಿ ಆಲ್ಮೋಸ್ಟ್ ಲೈಫ್ ಲಾಂಗ್ ಪೂರ ನೋಡಿದ್ವಿ ಕೈ ಇದಕ್ಕೂ ಫಕ್ಕ ಬಿಡುತ್ತೆ ಏನಂದ್ರೆ. ಸೊ ಇದನ್ನು ಸ್ವಲ್ಪ ಇದು ಸೊ ಈಗ ಮಸಲ್ ಹೋಗ್ಬಿಟ್ಟೈತೆ, ಮಸಲ್ ಲಾಸ್ ಅಂತಾರಲ್ಲ, ಮಸಲ್ ಲಾಸ್ ಆಕೈತಿ. ಈಗ ಆಫ್ಟರ್ ಭಾಳ ಏಜ್ ಆದ್ಮೇಲೆ ನಾವು ಟ್ರೈ ಮಾಡಿದ್ರೆ ಬರೋ ಚಾನ್ಸ್ ಇರುತ್ತೆ ಹೆಂಗೆ ಮಸಲ್ಸ್ ಹೆಂಗಂದ್ರೆ ಹ್ಯೂಮನ್ನಾಗ ಲಾಸ್ ಆಗೋದಂತೆ. ಹ್ಯೂಮನ್ನಾಗ ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ ಬ್ರೋ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಯಾರು ಸಣ್ಣ ಮಗು ಹುಟ್ಟಿದ್ರೆ ಈಗ ನೋಡಿರ್ತೀರಿ ಒಂದು ಫಸ್ಟ್ ಡೇ, ಆಮೇಲೆ ಒಂದು 2-3 ವಾರ ಬಂದುಬಿಟ್ಟು ಆದ್ಮೇಲೆ ನೀವು ಅನಿಸ್ತಲ್ಲ ಏನು ದೊಡ್ಡದಾಗ್ತದಪ್ಪ ಮಗು ಅಂತಿರಲ್ಲ, ಅದು ಬಿಕಾಸ್ ಆಫ್ ದ ಗ್ರೋತ್ ಹಾರ್ಮೋನ್. ಸಣ್ಣವರಿದ್ದಾಗ ನಾವೇನು ಒಂದು ಅಪ್ರಾಕ್ಸಿಮೇಟ್ಲಿ 35-40 ಇಯರ್ಸ್ ಮಟ್ಟ ನಮ್ಮ ಗ್ರೋತ್ ಹಾರ್ಮೋನ್ ಹೈ ಇರೋದು, ಪೀಕ್ ನಮ್ಮ ಜಲ್ದಿ ಚೇಂಜ್ ಆಗಿರೋದು ಬಾಡಿ. ಆಫ್ಟರ್ 40 ಡ್ರಾಪ್ ಆಗಿ ಸ್ಟಾರ್ಟ್ ಆಗ್ತದೆ, ಹಿಂಗೆ ಹೋಗಿದ್ದು ತೆಳ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಅದ ನಂದು ಹಂಗಂದ್ರೆ ಒಂದು 5 ಕಿಲೋ ಫ್ಯಾಟ್ ಇರ್ಬೋದು ನಂದು. 5 ಕಿಲೋ ಸಿಕ್ಕಾಬಿಟ್ಟಿರಲಿ ಮಚ್ಚ, ಜಾಸ್ತಿ ಇಲ್ಲಷ್ಟೇ ಇರಂಗಿಲ್ಲ ಎಲ್ಲ ಕಡೆ ಬಾಡಿ ಫ್ಯಾಟ್. ಆಮೇಲೆ ಹಾರ್ಟ್ ಸರೌಂಡಿಂಗ್ ಇರ್ತೈತಿ, ಲಂಗ್ಸ್ ಸರೌಂಡಿಂಗ್ ಇರ್ತೈತಿ, ಅದು ಚೆಕ್ ಮಾಡಕ್ಕೆ ಬರಂಗಿಲ್ಲ. ಚೆಕ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ವಿಸರಲ್ ಫ್ಯಾಟ್ ಅದು BCA ಮಷೀನ್ ಅಂತ ಬರ್ತೈತಿ, ಓಕೆ ಜಿಮ್ನೇ ಇರ್ತಾವ. ನಿಮ್ಗೆ ಚೆಕ್ ಮಾಡಿದ್ದಲ್ಲ ಲಾಸ್ಟ್ ಟೈಮ್, ಆ ಮಷೀನ್ ಹತ್ತಿಸಿ ಹಿಂಗೆ ಹಿಡ್ಕೊಂಡಿದ್ರಲ್ಲ. ಇಲ್ಲ ಅನ್ಸುತ್ತೆ ಮಾಡಿದ್ರೆ ನೆನಪಿಲ್ಲ. ನಿಮ್ದು ಐತಲ್ಲ ರೆಕಾರ್ಡ್ ಐತಿ, ನಿಮ್ದು ರೆಕಾರ್ಡ್. ಅದು ಏನೋ ಚೆಕ್ ಮಾಡ್ತಾರಲ್ಲ, BPM ಕಂಡು ಹಿಡಿತೀರಿ ಏನೋ, BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್. ಇದು ಬಾಡಿ ಮಾಸ್ ಇಂಡೆಕ್ಸ್ BCA ಒಳಗೆ ಬರ್ತೈತಿ, ಒಳಗೆ ಬರೋದು. ಈಗ ಹಾರ್ಟ್ ಸುತ್ತಲೂ ನಂದು ಇರ್ಬೋದು ಅನಿಸ್ತದೆ ನನಗೆ. ಬ್ರೋ ನಂದು ಒಂದು ರೇಷಿಯೋ ಇರ್ತೈತಿ 0 to 100 ಅಂತ. ಅದು ನೀವು 100 ಕ್ರಾಸ್ ಆಗಿ ಬಿಡಬಾರ್ದು. ಮೆಟ್ರಿಕ್ಸ್ 0 to 100 ಅಂತ ಒಂದು ನಂಬರ್ ಇರ್ತೈತಿ, ಅದು ಕ್ರಾಸ್ ಆಗಿ ಬಿಡಬಾರ್ದು. ನಾನು ಹೆಂಗೈತೆ ಬ್ರೋ, ಇಷ್ಟು ಅವಾಗ ಬಿಡ ಇನ್ನೂ ಜಿಮ್ಮರ್ ಮಾಡಿದ್ದೆ. ಈಗ ಲಾಸ್ಟ್ 3 ವರ್ಷದಾಗ ಇಂಥ ಕಚ್ಚಡ ತಿಂದೇನೆ ನಾಂಕರು ಸಿಕ್ಕ ತಿಂದೇನೆ. ಹಿಂಗೆ ಇಂಟೆಕ್ ಭಾಳ ಆಗೈತೆ ಅಂದ, ಆದರೆ ಎಲ್ಲ ಕಚ್ಚಡ ತಿಂದೇನೆ ಹಂಗೆ ಬಿಡೈತೆ. ಈಗ ಸ್ಟಾಪ್ ಮಾಡಿದ್ದಲ್ಲ. ಒಂದು ಏನಂದ್ರೆ ಬ್ರೋ, ಈಗ ಎಷ್ಟು ತಿಂದ್ರು ಒಬ್ಬರು ಫ್ಯಾಟ್ಗೆ ಏನಾಗ್ತಿರಂಗಿಲ್ಲ, ಬಟ್ ಇಂಟರ್ನಲ್ ಫ್ಯಾಟ್ಗೆ ಏನಾಗ್ತಿರ್ತದೆ, ಕೊಲೆಸ್ಟ್ರಾಲ್ ಅಂತಾರಲ್ಲ. ಹೌದು, ಸಿಂಪಲ್ ವರ್ಡ್ಸ್ ಅದು ವಿಸರಲ್ ಫ್ಯಾಟ್ ಅಂತಾರೆ. ನಾನು ಹಂಗಾಗೈತಿ. ಈಗ ಒಂದು ಭಾಳ ನಡೆದ್ರೆ ಸುಸ್ತಾಗೋದು, ಸ್ಟೆಪ್ಸ್ ಹತ್ತಿರ ಸುಸ್ತಾಗೋದು, ಸಾಮಾನ್ಯ ಎಪಿಸೋಡ್ ಸುಸ್ತಾಗ. ಬಿಡ್ಲಿ, ನಾನು ನೋಡ್ತೇನೆ ಮಗನೇ. ನೀನು ನೋಡ್ತೀವಿ ಹೊಂಟಾನೋ. ಈಶ್ವರ್ ಇಸ್ ಅಪ್ ಗೈಸ್, ಈಸ್ ಗೋನ ಗೋ. ನಾ ಇನ್ನೊಂದು ಇದು ಈಗ ನೋಡ್ರಿ, ನಾ ಇನ್ನೊಂದು ಸಿಂಪಲ್ ಕ್ವಶನ್. ಈಗ 5-6 ರೊಟ್ಟಿ ತಿಂತಾರ, ಇಲ್ಲ ಒಂದು 3 ರೊಟ್ಟಿ ತಿಂದು ಒಂದಿಷ್ಟು ಅನ್ನ ತಿಂದು ಅವ ಎಷ್ಟು ಹೊರಗೆ ಹಾಕಿದ್ರೆ ಗುಡ್ ಡೈಜೆಷನ್ ಅಂತ ಏನೋ ಐಡಿಯಾ ಆಯ್ತಾನೆ ನಿಮಗೆ? ಎಷ್ಟು ಹೊರಗೆ ಹಾಕಿದ್ರೆ ಹಂಗೆ ಹೊರಗೆ ಹಾಕಿದ್ರೆ ಗುಡ್ ಡೈಜೆಷನ್ ಬ್ರೋ? ಹಂಗಿರಂಗಿಲ್ಲ, ರೊಟ್ಟಿ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ಅಲ್ಲ, ಕೇಳತ್ತೀನಿ ನಾನು. ಹಿಂಗೆ ಈಗ ಒಂದು ಇಷ್ಟು ರೊಟ್ಟಿ ತಿಂದ್ರೆ, ಇಷ್ಟು ಅನ್ನ ತಿಂದ್ರೆ ಇಷ್ಟು ಬಂದ್ರೆ ಕರೆಕ್ಟ್ ಅಂತ ಹೆಂಗೆ ಅವೆಲ್ಲ ಹಂಗಿರಂಗಿಲ್ಲ. ದಿನ ತೂಕ ಮಾಡ್ಕೊಂತ ಚಪಾತಿಗೆ ಇಷ್ಟು ಬರ್ತದೆ ತೂಕ ಮಾಡ್ಕೊಂಡು ಅಂದ್ರೆ ಇಲ್ಲ, ಯೂಶಲಿ ಹಿಂಗೂ ಇರ್ಬೋದಲ್ಲ. ಈಗ ಜಿಮ್ ಹಚ್ಚಿದ ಬಿಟ್ಲೆ ಇದು ಮೋಷನ್ ಜಾಸ್ತಿ ಆಕತ್ ಅಂತಾರಲ್ಲ, ಹೌದಾ? ಹಂಗೆ ಆಕೈತ್ರಿ ಆ್ಯಕ್ಚುಲಿ. ಯಾಕಂದ್ರೆ ಈಗ ನಾವು ಕ್ರಂಚಸ್ ಹೊಡಿರ್ತಾರೆ, ಒಂದು ಗಟ್ನಾಗ ಸ್ವಲ್ಪ ಇದು ಆಸಿಡ್ ರಿಫ್ಲೆಕ್ಸ್ ಆಗೋದು ಚಾನ್ಸಸ್ ಇರ್ತದೆ. ನಂಗೆ ಇದು ಫೈಲ್ ಆಗೈತಿ, ಇನ್ನು ಹೇಳಿದಲ್ಲ. ನಾವು ಯಾವಾಗ ಜಿಮ್ ಅಂತಲ್ಲ, ನಾರ್ಮಲಿ ಹೋಮ್ ವರ್ಕೌಟ್ ಏನಾರ ಮಾಡಿದಾಗ ನಾರ್ಮಲಿ ನಾವು ವರ್ಕೌಟ್ ಮಾಡಿರಂಗಿಲ್ಲ, ಅವಾಗ ನಾರ್ಮಲ್ ಬೌಲ್ ಇರುತ್ತೆ. ಜಿಮ್ ಅವ್ರು ಏನಾರ ವರ್ಕೌಟ್ ಮಾಡ್ತೀವಲ್ಲ ಬ್ರೋ, ಅವತ್ತು ಏನದ ಎಲ್ಲ ಹೊಟ್ಟೆ ಪೂರ ಖಾಲಿ ಬಿಟ್ಟಿರ್ತೈತಿ. ಇಷ್ಟು ಹೊಟ್ಟೆ ಅಂದ್ರೆ ನೀವೇನು ಮಾಡ್ತೀರಿ, ನೀವೇನು ಎನರ್ಜಿ ಇದು ಇರೋದಲ್ಲ ಬಾಡಿನಾಗ ಖರ್ಚು ಮಾಡಿಬಿಡ್ತೀರಿ, ಹೊಟ್ಟೆ ಹಸಕ್ಕೆ ಸ್ಟಾರ್ಟ್ ಆಕೈತೆ. ಅವಾಗ ಏನಾಗಿ ಹೊಟ್ಟೆ ಏನು ಬೇಕಾದ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಮತ್ತೆ ಇದನ್ನು ಹಾಕಲ್ಲ ಮೇ ಬಿ ಗಟ್ ಏನಂತಾರ ಲಾರ್ಜ್ ಇಂಟ್ರೆಸ್ಟ್ ನಾವು ನಮ್ಮಲ್ಲಿ ಕುಂತಿರೋದಂತ ಯಾವಾಗ ನಿಮ್ದು ಇಲ್ಲ ಇರ್ತೈತೆ ಬ್ರೋ. ಹಂಗೆ ಯಾಕಂದ್ರೆ ಅದು ಒನ್ ಟೈಪ್ ಸ್ಟೋರ್ ಇದ್ದಂಗೆ ಬ್ರೋ. ಸ್ಟೋರ್ ಯಾಕಂದ್ರೆ ತಿಂದಿದ್ದೆಲ್ಲ ಒಮ್ಮೆಗ್ಲೂ ಹೊರಗೂ ಬರಂಗಿಲ್ಲ. ಓಕೆ, ಅದೊಂದು ಸ್ವಲ್ಪ ಸ್ಟೋರ್ ಮಾಡ್ತೀವಿ. ಮತ್ತೆ ಹೆಂಗಂತ ಲೈಕ್ ನಿಂದು ಆಲ್ರೆಡಿ ಇರೋದಂತ ಹೊಟ್ಟೆ ಸಣ್ಣ ಇರೋದಂತ ಯಾವಾಗೂ ನಾರ್ಮಲಿ. ಸೊ ಇಂಥವೆಲ್ಲ ಮಾಡಿದಾಗ ಏನಾಗುತ್ತೆ, ಅವೆಲ್ಲ ಕಿತ್ತು ಬರ್ತಾವಂತ, ಫ್ಲೆಶ್ ಔಟ್ ಆಗ್ತೈತಿ. ಫ್ಲೆಶ್ ಔಟ್ ಅಂತೂ ಆಗ್ತೈತಿ. ಯಾಕಂದ್ರೆ ಅಲ್ಟಿಮೇಟ್ಲಿ ವರ್ಕೌಟ್ ಇನ್ ನಥಿಂಗ್ ಬಟ್ ಡಿಟಾಕ್ಸಿಂಗ್ ಯೋರ್ ಸೆಲ್ಫ್. ಡಿಟಾಕ್ಸ್ ಭಾಳ ಬೇಗನೆ ಆಗ್ತೈತಿ, ಸ್ವೆಟ್ ಥ್ರೂ ಹೋಗ್ತೈತಿ, ಆಮೇಲೆ ಇದ್ರ ಥರ ಹೋಗ್ತೈತಿ. ಸ್ವೆಟ್ಲಿಂದ ಟಾಪಿಕ್ ಬಂತ ಕಡೆ ಜಿಮ್ ಒಳಗೆ ಬ್ರೋ. ಈಗ ನಾನು ಇಲ್ಲಿ ಮಾಡೋಗಿರ್ತೀನಿ, ವಾಟ್ ಎವರ್ ಜಿಮ್ ಇದು ಮಾಡಿರ್ತೀನಿ, ಫುಲ್ ಬೆವರಾಗಿರೋದು, ಫುಲ್ ಬೆವರ. ಈಗ ನಾವು ಒರೆಸ್ಬೇಕು, ಅವ್ರು ನೆಕ್ಸ್ಟ್ ಇದ್ದವ್ ಬಂದು ಒರೆಸ್ಬೇಕು? ಇಲ್ಲ ಬ್ರೋ. ಇನ್ನೊಂದು ಹೇಳ್ತೇನೆ, ಜಿಮ್ನ ಒಂದು ಪ್ರಾಪರ್ ರೂಲ್ ಐತಿ ಅಕಾರ್ಡಿಂಗ್ ಟು ಏಸ್ ನಾವೆಲ್ಲ ಸರ್ಟಿಫಿಕೇಶನ್ ಮಾಡಿರ್ತೀವಿ ಬ್ರೋ. ಅದನ್ನೇ ಐತಿ ಯೂಸ್. ನಾವು ಯಾವಾಗಲೂ ಒಂದು ಟವೆಲ್ ತೊಗೊಂಡೋಗ್ಬೇಕು, ನಾವು ಯಾವಾಗಲೂ ಕ್ಲೈಂಟ್ಸ್ ಇದೆ ಅಂತಿರ್ತೀವಿ.
ಟವೆಲ್ ತಂದು ಬೆಂಚ್ ಮಾಡತ್ತಿರೋದು ಆಮೇಲೆ ಹೊಚ್ಚಿ ಮಾಡಿ ತೆಗಿಬೇಕು. ಒಂದೊಂದು ಜಿಮ್ನೇ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಅದಾವ ಬರೋ. ಆಮೇಲೆ ಆಫ್ಟರ್ ಕೋವಿಡ್ ಒಂದೊಂದು ಜಿಮ್ನಾಗ ಏನಾಗ್ಬಿಟ್ರೆ ಒಂದು ಹೌಸ್ ಕೀಪರ್ಸ್ ಇಟ್ಬಿಟ್ಟು ಹೌದೌದು ಈಗ ಅವ್ರು ಬಂದು ಒರೆಸ್ತಾರೆ. ದಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ. ಯಾಕಂದ್ರೆ ನಮ್ದು ನೋಡಿದಾಗ ಯಾಕಂದ್ರೆ ಹಿಂಗೆ ಕರೆದು ಒರೆಸ್ತಾರೆ, ಭಾಳ ಮಂದಿ ಮಾಡ್ತಾರೆ ಬ್ರೋ. ನಾ ಭಾಳ ಜಿಮ್ನಾಗ ನೋಡೇನೆ. ದಟ್ ಇಸ್ ನಾಟ್ ಗುಡ್. ನಮ್ಮ ಟವೆಲ್ ಯೂಸ್ ಮಾಡಿ ಮತ್ತೆ ಅದು ಬಿಟ್ಟರೆ ಮುಗೀತದೆ. ಏನು ಒರೆಸೋದಂತ ಏನು ಇರಂಗಿಲ್ಲ, ಸಿಂಪಲ್. ಬೆಸ್ಟ್ ಅದ. ಯಾಕಂದ್ರೆ ಏನಾಗೋದ್ರು ನಾನು ಆ್ಯಕ್ಚುಲಿ ನಾನು ಭಾಳ ಸೆಟ್ ಮಾಡ್ತೀನಿ. ಒಬ್ಬೊಬ್ರು ಇರ್ತಾರೆ ಸಿಕ್ಕಾಬಿಟ್ಟು ಟಪ್ ಬಿದ್ದು ಪೂರ ನೆಲ ಇಲ್ಲ ಆಸೆ ಆಗಿರ್ತಾವ. ಅವಾಗ ನಾವು ಹೆಂಗೆ ಮಾಡುತ್ತಪ್ಪ ಅಲ್ಲಿ ಹೋಗಿ ಅಂತ. ಹೌದು, ನಾನು ಸಮ್ ಪ್ಲೇಸಸ್ ಬೇಕಂದ್ರೆ ಬೇರೆಯವ್ರಿಗೆ ಕರೆದು ಒರೆಸ್ಬೇಕಾಗ್ತದೆ. ಟ್ರೆಡ್ಮಿಲ್ ಸರೌಂಡಿಂಗ್ ಎಲ್ಲ ಟವೆಲ್ ಹಾಕಿ. ಹೌದೌದು ಬರಂಗ. ಅದಕ್ಕೆ ಇದು ಬೆಂಚ್ ಮೇಲೆ ಮಾಡಬೇಕಾದ್ರೆ ಐ ಸಜೆಸ್ಟ್ ಟು ಯೂಸ್ ಯರ್ ಟವೆಲ್. ಟವೆಲ್ ಯೂಸ್ ಮಾಡಿ. ನಾನು ನದಿ ಹರಿಸ್ತೇನೆ. ನಂದು ನಾವು ಭಾಳ ಬೆವ್ರು ಬರ್ತೈತಿ ಮತ್ತೆ ಬೆವ್ರು ಭಾಳ ಬರೋದು ಚಲೋನೋ ಬರೋ ಬಾಡಿ ನಮ್ದು ರಿಯಾಕ್ಟ್ ಮಾಡೈತಂಗ ಅಷ್ಟೇ. ಅದ್ರಲ್ಲಿ ಬೆವ್ರಲಿಂದ ಫ್ಯಾಟ್ ಬರ್ನ್ ಆಕೈತಿ ಏನು ಅಲ್ಲ ಅದು ಗೊತ್ತಾ. ಅಂದ್ರೆ ಡಿಹೈಡ್ರೇಟ್ ಆಗ್ಬಿಡ್ತೀವಿ ನಾವು ಲಘುನ ಒಂದು ಸ್ವಲ್ಪ. ವಾಟರ್ ಹೋಗ್ತಿರೋದಲ್ಲ ಬ್ರೋ, ನೀರು ಹೋಗ್ತಿರೋದು. ಮತ್ತೆ ಇದು ಸ್ಕಿನ್ ನಂಗೆ ಹೆಂಗೆ ಗ್ಲೋ ಆಕತ್ತೆ, ಬೆವ್ರು ಬಂದ ನೋಡಿಲ್ಲ ಫುಲ್ ಗ್ಲೋ ಆಕತ್ತೆ. ಎಲ್ಲ ಡಿಟಾಕ್ಸ್ ಟಾಕ್ಸಿಕ್ ಹೋಗ್ತಿರೋದು. ಟಾಕ್ಸಿಕ್ ಜೋಡೆ ಮತ್ತೆ ನಿಮ್ದು ಚಲೋ ಎಲೆಕ್ಟ್ರೋಲೈಟ್ಸ್ ಹೋಗ್ತಿರೋದು. ಅದಕ್ಕೆ ಜಿಮ್ ಮುಗಿದ್ಮೇಲೆ ಅವ್ರು BCAA ಕುಡ್ಕೊಂತಿರ್ತಾರೆ ಒಬ್ಬರು. ಈಗಂದ್ರೆ ಎಳ್ನೀರು ಕುಡಿತಾರೆ, ಅದ್ರ ಸಂಬಂಧ ರೀ. ನಾ ಸ್ವಲ್ಪ ಮಂದಿ ಬರೀ ಜಿಮ್ಮಿಗೆ ಹೋಗ್ತಾರೆ ಬ್ರೋ, ಅದು ಬೆವ್ರು ಬರಕ್ಕೆ ಹೋಗ್ತಾರೆ ಬರೀ. ಅಂದ್ರೆ ಗ್ಲೋ ಅದು ಮಿತ್ರಿ ಅದು ಇಲ್ಲ ಮಾಮೂಲಿ ಹಂಗೆ ಆ ಇದ್ರಾಗ ಅದಾರ. ಅದು ಪ್ರೂವನ್ ಅಂತೂ ಅಲ್ರಿ ಸರ್. ಅದು ಪ್ರೂವ್ ಅಂತೂ ಅಲ್ಲ. ಅದೇ ಮಂದಿಗೆ ಏನ್ರಿ ಈಗ ನೋಡ್ರಿ, ಬಿಸ್ಲಾಗ ನಿಂತರೂ ಬೆವ್ರು ಬರ್ತೈತಿ, ಜಿಮ್ ಮಾಡಿದ್ರೆ ಬೆವ್ರು ಬರ್ತೈತಿ. ಅದು ನಮ್ಮ ಬಾಡಿ ರಿಯಾಕ್ಷನ್ ಅದು ಮಾಡೋದು ಅಷ್ಟೇ. ಅದರಿಂದ ಏನು ಇಲ್ಲ. ಆಮೇಲೆ ಐತೆ ಕೇಳಿ. ಇಲ್ಲಾಂದ್ರೆ ನಾನು ಒಂದು ಜನರಲ್ ಗಂಡ್ಮಕ್ಳಿಗೆ ಬೇಕಾದಂತ ನಾನು ಅದಕ್ಕೆ ಇದ್ದೇನೆ ಬ್ರೋ. ನೆಕ್ಸ್ಟ್ ಇದು ಮೇನ್ ಟಾಪಿಕ್ ಬರೋಣ, ಸೆಕ್ಸ್ ಆ್ಯಂಡ್ ಮಾಸ್ಟರ್ಬೇಷನ್ಗೆ ಬರ ಅಂತೀನಿ. ನಡೀತೆ ಮಾತಾಡ್ಬೋದು. ಅದಲ್ಲ, ಅದಕ್ಕಿಂತ ಮೊದ್ಲು ಇದು ಹೇಳಂಗಿಲ್ಲ ಅಂತಾರಲ್ಲ, ಅದು ಕರೆನಾ ಬ್ರೋ? ಹಂಗಿರಂಗಿಲ್ಲ ಅದು. ನಾ ಅದನ್ನೇ ಕೇಳಿದೆ. ಅದು ಹೇಳ್ರಿ, ಒಂದು ಎನ್ಹಾನ್ಸ್ಡ್ ಬಾಡಿ ಬಿಲ್ಡರ್ ಇರ್ತಾರ, ಒಂದು ಇದು ಇರ್ತಾರ ಎನ್ಹಾನ್ಸ್ಡ್ ಅಂದ್ರೆ ಡೋಪ್ ಮಾಡ್ತಿರ್ತಾರೆ ಬಾಡಿಗೆ, ಅವೆಲ್ಲ ಮಾಡ್ತಿರ್ತಾರೆ. ದಟ್ ಈಸ್ ವೆರಿ ಬ್ಯಾಡ್. ದಟ್ ಈಸ್ ವೆರಿ ಬ್ಯಾಡ್ ಇನ್ ದ ಸೆನ್ಸ್ ಹೆಂಗಂದ್ರೆ ದೋಸ್ ಹೂ ಆರ್ ಇಂಟು ಸ್ಪೋರ್ಟ್ಸ್. ದೋಸ್ ಹೂ ಆರ್ ಇಂಟು ಸ್ಪೋರ್ಟ್ಸ್ ಅಲ್ರಿ, ದೋಸ್ ಆರ್ ಇಂಟು ಇದು ಕರಿಯರ್ ಬಾಡಿ ಬಿಲ್ಡಿಂಗ್ ಅವ್ರು ಮಾಡ್ತಾರ. ಆಕ್ಚುಲಿ ಸ್ಪೋರ್ಟ್ನ ನ್ಯಾಚುರಲಿ ಬೇರೆ ಹಿಟ್ ಮಾಡ್ತಾರ. ಆಮೇಲೆ ಬೇರೆ ಒಬ್ಬರು ಫುಲ್ ನೋಡ್ರಿ ಬಾಡಿ ಲಿಮಿಟ್ ಕ್ರಾಸ್ ಆಗ್ಬೇಕಂದ್ರೆ ಅಲ್ಟಿಮೇಟ್ಲಿ ನೀವು ಎನ್ಹಾನ್ಸ್ಮೆಂಟ್ ಮಾಡ್ಕೊ. ಅವಾಗ ಏನಾಕೈತ್ರಿ, ಬಾಡಿಗೆ ಏನು ಮೇನ್ ಟೆಸ್ಟೋಸ್ಟೆರಾನ್ ಮೇನ್ ಅಂದ್ರೆ ಏನಂದ್ರೆ ಟೆಸ್ಟೋಸ್ಟೆರಾನ್ ಇನ್ ದ ಸೆನ್ಸ್ ಸ್ಪರ್ಮ್ ಕೌಂಟ್. ಈಗ ಮಸಲ್ ಇದು ಕ್ರಾಸ್ ಆಗ್ಬೇಕಂದ್ರೆ ನಿಮ್ಮ ಕಡೆ ಅಷ್ಟು ಟೆಸ್ಟೋಸ್ಟೆರಾನ್ ಐತಿ, ಅದಕ್ಕೆ ಜಾಸ್ತಿ ಬೇಕು ನಮ್ಮ ಮಸಲ್. ಅವಾಗ ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡ್ಕೊಂತಾರೆ, ಒಂದು ರೀತಿ ಮಟ್ಟ ಇಂಜೆಕ್ಟ್ ಮಾಡ್ತಾರೆ. ಆಮೇಲೆ ಇಂಜೆಕ್ಟ್ ಅಂತೂ ನೀವು ಲೈಫ್ ಲಾಂಗ್ ಅಂತ ಮಾಡ್ಕೊಂಡು ಬರಂಗ ಬಿಟ್ಬಿಡ್ತೀರಿ. ಅವಾಗ ಏನಕ್ಕೆ ಬಾಡಿಗೆ ಏನಂತ ರಿಯಲೈಸ್ ಆಗ್ತೈತೆ ಬಾಡಿ ಏನಂದ್ರೆ ಹೌದಪ್ಪ ನಂಗೆ ಟೆಸ್ಟೋಸ್ಟೆರಾನ್ ಬರೋದು. ಈಗ ಬಿಟ್ಬಿಟ್ಟು ಅನ್ಕೊ ನ್ಯಾಚುರಲ್ ಪ್ರೊಡಕ್ಷನ್ ಸ್ಟಾಪ್ ಮಾಡ್ಬಿಡ್ತದೆ. ಅದನ್ನೆಲ್ಲ ಅದಕ್ಕೆ ಯೂಸ್ ಮಾಡ್ಕೊಂಡು ಸ್ಟಾಪ್ ಮಾಡ್ಬಿಡ್ತೈತಿ. ನ್ಯಾಚುರಲ್ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡ್ತೈತಿ. ಅಲ್ಟಿಮೇಟ್ಲಿ ನ್ಯಾಚುರಲ್ ಪ್ರೊಡಕ್ಷನ್ ಸ್ಟಾಪ್ ಆದ್ಮೇಲೆ ಭಾಳ ಕಷ್ಟ ಹೇರ್ ಲಾಸ್, ಆಮೇಲೆ ಸೆಕ್ಸ್ ಡ್ರೈವ್ನಾಗ ಕಮ್ಮಿ, ಆಮೇಲೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇವೆಲ್ಲ ಬರ್ತಾವ. ಅದು ಜನರಲ್ ಇದಕ್ಕೆ ಆಗಲಿವೇನು? ಇಲ್ಲ, ನಾರ್ಮಲ್ ಇದಕ್ಕೆ ಆಗಲ್ಲ ಅಂದ್ರೆ ಹೋಗ್ಬೋದು ಜಿಮ್. ವೇ ಪ್ರೋಟೀನ್ ತೊಗೊಂಡ್ರೆ ಹೇಳಂಗಿಲ್ಲ. ಹೌದು, ಪ್ರೋಟೀನ್ ಸಂಬಂಧ ಇಲ್ಲ. ಪ್ರೋಟೀನ್ ಬ್ರೋ ಇರ್ತಾವ್ರಿ, ಒಂದೊಂದು ಲೋಕಲ್ ಪ್ರೋಟೀನ್ ಇರ್ತಾವೆ. ಅದು ಭಾಳ ಇದ್ರನ್ನ ಚೂಸ್ ಮಾಡಿ ತೊಗೋಬೇಕಂತ ನಂದು. ಅದೇನು ಗೌರ್ಮೆಂಟ್ ಸರ್ಟಿಫೈಡ್ ಇರ್ತಾವ? ಗೌರ್ಮೆಂಟ್ ಬ್ರೋ ಈಗ ಎಲ್ಲರೂ ಭಾಳ ಕಡೆ ಗೌರ್ಮೆಂಟ್ ಸರ್ಟಿಫೈಡ್ ಅಂತ ಕೊಡಂತಾರ್ರಿ. ಹಂಗೆ ಭಾಳ ಅಂದ್ರೆ ಫೇಕ್ ಸಪ್ಲಿಮೆಂಟ್ಸ್ ಬರ್ತಾವ್ರಿ. ಇಲ್ಲ, ಆಲ್ಮೋಸ್ಟ್ ಇಂಡಿಯಾನಾಗ ಆಲ್ಮೋಸ್ಟ್ ಇರು ಒಂದು 70% ಯೂಸ್ಲೆಸ್ ಅಂದ್ರೆ ಅನ್ಹೈಜಿನ್, ಇದು ಕೆಮಿಕಲ್ ಇದ ಬೇಸ್ಡ್ ಐತಂತೆ ಜಗ್ ಜನ ಅಂತಾರ. ನಾನಂತರೂ ಆ ವೇ ಪ್ರೋಟೀನ್ ಹೋಗಿಲ್ಲ, ಅದನ್ನ ಮುಟ್ಟಿಲ್ಲ, ಅದನ್ನ ಟೇಸ್ಟ್ ಮಾಡಿಲ್ಲ. ಮೇಜರ್ಲಿ ಬ್ರೋ ಡಬ್ಬಿ ಮೇಲೆ ಬರ್ದ್ಬಿಡ್ರಿ ಸಪ್ಲಿಮೆಂಟ್ ಅಂದ್ರೆ ಏನ್ರಿ, ಇದು ತಿನ್ನಕ್ಕಾಗ್ಲಿ ಇದು ತಗೋರಿ. ಈಗ 6 ತತ್ತಿನಾಗ 30 ಗ್ರಾಮ್ ಪ್ರೋಟೀನ್ ಅಂದ್ರೆ 34 ಗ್ರಾಮ್ ಪ್ರೋಟೀನ್ ಬರ್ತೈತಿ. 6 ತತ್ತಿ 1 ಸ್ಕೂಪ್ ಪ್ರೋಟೀನ್ ಕುಡಿತೀರಿ ನೀವು. ಓ ಹಂಗಂದ್ರೆ 1 ಸ್ಕೂಪ್ ಪ್ರೋಟೀನ್ ಹೋಗ್ತಿರಲ್ರಿ ಈಸಿ ಅಂತ. ಬಟ್ ಐ ಸಜೆಸ್ಟ್ ಟು ಗೋ ಫಾರ್ ನ್ಯಾಚುರಲ್ ಫುಡ್. ನಾನ್ ನ್ಯಾಚುರಲ್ ಫುಡ್. ಶಿವ ವೇ ಪ್ರೋಟೀನ್ ಕಟ್ಯಾ ಅಂತಾನ ಮತ್ತೆ ಒಬ್ಬೊಬ್ರು ತಿಂತಾರ ಬ್ರೋ ಎಗ್ಸ್. ನೀವಂದ್ರಲ್ಲ 6 ಬ್ರೋ, ನಂಗೆ ಒಬ್ಬೊಬ್ರು ಅನ್ರಿಯಲ್ ಹೇಳಾರ ಅಂದ್ರೆ ಇಷ್ಟು ತಿನ್ಬೇಕಂತ. ನಾ ಶಾಕ್ ಹೋಗಿ ನೀವು ಫಸ್ಟ್ ಟೈಮಿಂಗೆ ಏನು ತಿಂತೀರಿ ಬ್ರೋ, ಎಷ್ಟು ತಿಂತೀನಿ ಕೇಳಿದ. ಹೇಳಿದೆ 2 ಎಗ್ ನಾರ್ಮಲ್, 1 ಇಲ್ಲ 2 ಎಗ್ ನಾರ್ಮಲ್ ನಂದು ದಿನ. ಅಂದ್ರೆ ಜನರಲಿ ಜಿಮ್ ಅಲ್ಲ, ಜನರಲಿ ಬ್ರೋ ನೀವು 12 ತಿನ್ಬೋದು. ನಾನು ನೋಡೋದು ಮಕ್ಕ ಒಂದು 12 ಹೆಂಗೆ ತಿಂತೀವಿ ಬ್ರೋ ಫಸ್ಟ್ ಡೇಗೆ ಅಂದ್ರೆ ಫಸ್ಟ್ ಡೇ ಅಲ್ಲ ವಾಟ್ ಎವರ್ ಆ ಟೈಮಿಗೆ ಶಾಕ್ ಆಗ್ಬಿಟ್ಟಿದ್ದೆ ನಾ ಡೌಟ್ ಬ್ರೋ. 12 ಡೌಟ್ ನಂದು ಸತ್ತ ಓಕೆ ಅನಿಸ್ತಂಗೆ. ತಿಂತಾರೆ ಅಂದ್ರೆ ಬ್ರೋ ನೀ ಅಷ್ಟು ಲೆವೆಲ್ ಅದಕ್ಕೆ ಡೆಡಿಕೇಟೆಡ್ ನೀ ಅದ್ರಾಗದಿ ಅಂದ್ರೆ ಓಕೆ. ಅದು ನಾರ್ಮಲಿ ನೀ ಇವ್ರಿಗೆ ಏನಂದ್ರೆ ಸರ್ ಆ್ಯಪಿಟಿಟ್, ನಿಮ್ದು ಫುಡ್ ಇಂಟೇಕಿಂದ ಹ್ಯಾಬಿಟ್ಸು ಚೇಂಜ್ ಇರ್ತಾವೆ ನೋಡ್ರಿ. ಒಬ್ರು ಸ್ವಲ್ಪ ತಿಂದು ರೂಢಿ ಇರ್ತೈತಿ, ಅವ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೈತಿ. ಈಗ ಒಮ್ಮೆಗ್ಲಿ 10 ತತ್ತಿ ತಿನ್ನಕ್ಕೆ ಆಗೋದಿಲ್ಲ, ಹೊಟ್ಟೆ ಸಾಧ್ಯನೇ ಇಲ್ಲ. ಅದು ತಿನ್ನಬಾರ್ದು ಆ್ಯಕ್ಚುಲಿ. ಅದು ಬಾಡಿ ರೆಡಿ ಆಗ್ಬೇಕು ಅದಕ್ಕೆಲ್ಲ ಫುಡ್ಡಿಗೆ. ಅದಕ್ಕೆ ಸ್ಲೋ ಪ್ರೋಗ್ರೆಸ್ ಇಸ್ ವೆರಿ ಬೆಸ್ಟ್. ಅಲ್ಲ ನಾನು ಕೇಳೇನು ಬಿಡ್ರಿ, ಇವ್ರು
ಈಗ ಈಗ ದಿನಕ್ಕೆ 40 ಅಂದ್ರೆ ಬಿಲ್ಡ್ ಮಾಡೋ ಟೈಮ್ನಾಗ ಎಷ್ಟು ತಿಂದ್ರಿ highest? ನಾ 20 ರೀ ಲಾಸ್ಟ್ 20 ಈಗ ತಿನ್ನಂಗಿಲ್ಲ ರೀ ಅಷ್ಟೇ 20 ತಿಂದೇನೆ ಹೀಟಂಗಲ್ಲ ಬ್ರೋ ಮುಟ್ಟೆ ಹೀಟಂಗಲ್ಲ ಇಲ್ಲ ಮುಂಚೆ ತಿನ್ಕೊಂಬಂದೆ ನೋಡ್ರಿ ನಾ ಅಲ್ಲ ಬ್ರೋ ಅಂದ್ರೆ ಹೀಟಂಗಲ್ಲ ಅಷ್ಟು 20 ಮುಂಚೆ ತಿನ್ಕೊಂಬಂದೆ ನೋಡ್ರಿ ಬಾಡಿ ಅಡಾಪ್ಟ್ ಆಗ್ಬಿಟ್ಟದ ಬ್ರೋ ರೊಕ್ಕ ಎಷ್ಟು ಹೋಗುತ್ತೆ 20 ದಿನಕ್ಕೆ ಎಷ್ಟು ಹೋಗುತ್ತೆ ಅಷ್ಟೇ ದಿನಕ್ಕೆ ಒಂದು 70 140 ರೂಪಾಯಿ ಅನ್ಕೋ ಅಲ್ಲ ಇವು ಬಾಡಿ ಬಿಲ್ಡರ್ಸ್ ನೋಡಿ ಕೋಳಿ ಹೇತ್ಕೊಂತಿರ್ಬೇಕು ನೋಡ ಕೊಲ್ಲಕ್ಕೆ ಬಂದು ಇವತ್ತು ಚಿಕನ್ ಹೌದು ಬ್ರೋ ಬಾಯ್ಲರ್ ಚಿಕನ್ ಗುಡ್ಡು ಏನು ನಾಟಿ ಚಿಕನ್ ಗುಡ್ಡು ಡಿಪೆಂಡ್ ಬಾಯ್ಲರ್ ಚಿಕನ್ ಅಂತಾರೆ ಒಬ್ಬರು ಇಂಜೆಕ್ಟೇಬಲ್ಸ್ ಹಾಕಿರ್ತಾರ ಅಂತ ಹಾಕ್ತಾರೆ ಬ್ರೋ ನಮ್ಗೆ ಗೊತ್ತೈತೆ ಹಾಕ್ತಾರೆ ಇದಕ್ಕೆ ಆಗಕ್ಕೆ ಇಂಜೆಕ್ಷನ್ ಆಗಿರ್ತಾವ ಅವ ಆಲ್ರೆಡಿ ಇದನ್ನ ವೇ ಪ್ರೋಟೀನ್ ತೊಗೊಂಬಂದಿರ್ತಾವ ತಾವ ಅದನ್ನ ಇವ್ರು ಕಟ್ಟಿದ್ರು. ಆಮೇಲೆ ಇನ್ನೊಂದು ಏನಂದ್ರೆ ಬ್ರೋ ಅದ್ರಾಗ ಡಿಫೆನ್ಸಿವ್ ಸಿಸ್ಟಮ್ ಇರ್ತೈತಿ. ಅದ್ರಾಗ ಅನಿಮಲ್ಸ್ ಎಷ್ಟು ಬೇಕು ಅಷ್ಟು ತೊಗೊಂಡು ಅದ್ರ ಪ್ಲಾಂಟ್ಸ್ನಾಗ ಇರಂಗಿಲ್ಲ ನೀವೇನು ಹಾಕ್ತಿರಿ ತೊಗೊಂತಿರ್ತದೆ. ಅದಕ್ಕೆ ನಾ ಏನಂತೀನಿ ನಾನ್ ವೆಜ್ ಇಸ್ ಬೆಟರ್ ಅಂತ ಓಕೆ ಅದ್ರ ನಾಟಿ ಕೋಳಿ ಇದನ್ನೇ ಮಾಂಸನೇ ಇರಂಗಿಲ್ಲ ನೋಡ್ರಿ ನೀವು ಹೌದು ಹೌದು ಭಾಳ ತಳ್ಳಿರ್ತದ ಅದೇನು ಮಜಾನ ಬರಂಗಿಲ್ಲ ಅದು ಇಷ್ಟ ಇರ್ತೈತಿ ಕಾಲ್ ಲೆಗ್ ಪೀಸಲ್ಲಿ ಇಷ್ಟು ಸಣ್ಣ ಇರ್ತಾವ ಬರೇ ಏನಪ್ಪ ನಾವೆಲ್ಲ ಮಾಂಸಾಹಾರಿಗಳಲ್ಲಪ್ಪ ಶೀ ಶಾಂತಂ ಪಾಪಂ ಶರ್ಮಾ ಬಂದಿದ್ದು ಬ್ರೋ ನಿಮ್ದು ಮತ್ತು ಏಯ್ ಪನ್ನೀರ್ ಐತಿ ಇಲ್ಲಿ 40 ಆಗೈತಿ. ಓಕೆ ಆಗಲಿ ಏನು ಎಂಡ್ ಸೊ ಮಾಡಿ ಇದು ಪಾಡ್ಕಾಸ್ಟಲ್ಲಿ ಮುಗಿಸೋಣ ಅಂತ. ಮತ್ತೆ ಏನಾರ ನಿಮ್ದು ಏನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ ಹೊಡೀರಿ. ಅಬೌಟ್ ಜಿಮ್ ಏನಾರ ಇದ್ರೆ ಇವ್ರು ರಿಪ್ಲೈ ಮಾಡ್ತಾರೆ. ಮತ್ತೆ ಏನು ರಾಂಗ್ ಅದೋ ಏನು ಕರೆಕ್ಟ್ ಅದನ್ನ ಕಮೆಂಟ್ ಹೊಡೀರಿ. ಸಿಗೋಣ ನೆಕ್ಸ್ಟ್ ಪಾಡ್ಕಾಸ್ಟ್ ಸಿಗೋಣ ಅಂತ. ಇದು ಭಾಳ ಗ್ಯಾಪ್ ಆತಲ್ಲ 2 ಮಂತ್ ಕೈ ಮುರ್ಕೊಂಡಿದ್ನಲ್ರಿ ಇವನ್ ಮಸಲ್ ರಿಕವರಿ ಸೊ 2 ಮಂತ್ಸ್ ಆದ್ಮೇಲೆ ಮಾಡೀವಿ. ಕಮೆಂಟ್ ಹೊಡೀರಿ ಹೆಂಗಾಗಿದೆ ಅಂತ ಕಮೆಂಟ್ ಹೊಡೀರಿ.